ಪರೀಕ್ಷೆಗೆ ಸ್ವಾಗತ. ಈ ಒಂದು ಸೆಷನಲ್ಲಿ ನಾವು ಆಗಸ್ಟ್ನ 3ನೇ ವಾರದ ಕರೆಂಟ್ ಅಫೇರ್ಸ್ನ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. ಶುರು ಮಾಡೋಣ ಬನ್ನಿ. ಮೊದಲನೇ ಆರ್ಟಿಕಲ್ ಬಂದು ಎಕಾನಮಿ ಸೆಕ್ಷನಿಂದ. ಮೊದಲನೇ ಆರ್ಟಿಕಲ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ನಮಗೆಲ್ಲ ಗೊತ್ತಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದಾಗಿ ಒಂದಷ್ಟು ಅಡ್ವಾನ್ಸ್ಮೆಂಟ್ಗಳಾಗ್ತಿದ್ರು ಕೂಡ ಅದರ ರೀತಿಯಲ್ಲಿ ಕೆಲವು ಡ್ರಾಬ್ಯಾಕ್ಗಳನ್ನ ಫೇಸ್ ಮಾಡ್ತಾ ಇದ್ದೀವಿ. ಪ್ರಾಬ್ಲಮ್ ಏನಂತಂದರೆ, ಇಂಡಿಯಾದಲ್ಲಿ ಇನ್ನೂ ಡಿಜಿಟಲ್ ಡಿವೈಡ್ ಇದೆ. ನಮ್ಮ ದೇಶ ಇನ್ನೂ ಡೆವಲಪಿಂಗ್ ಕಂಟ್ರಿ ಆಗಿದೆ. ಸೊ ಹಾಗಾಗಿ ಎಸ್ಪೆಷಲಿ ಫಿನಾನ್ಷಿಯಲ್ ಸೆಕ್ಟರಲ್ಲಿ ಎಲ್ರಿಗೂ ಸಮಾನತೆಯಿಂದ ಅದನ್ನು ಸರಿಸಮಾನವಾಗಿ ಅದರ ಒಂದು ಉಪಯೋಗ ಆಗಬೇಕು ಅಥವಾ ಅದರ ಮಿಸ್ಯೂಸ್ ಆಗಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ AI-ನ ಫಿನಾನ್ಷಿಯಲ್ ಸೆಕ್ಟರ್ನಲ್ಲಿ ಹೆಂಗೆ ಯೂಸ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಕ್ಕೋಸ್ಕರ RBI ಒಂದು ಕಮಿಟಿ ಸೆಟಪ್ ಮಾಡಿತ್ತು. ಆ ಕಮಿಟಿ ಏನು ಮಾಡಿದೆ ಅಂತಂದರೆ ಒಂದು ರಿಪೋರ್ಟ್ ಕೊಟ್ಟಿದೆ. ಆ ರಿಪೋರ್ಟ್ ಹೆಸರು ಬಂದು ಫ್ರೀ AI ಅಂತ. ಅದನ್ನು ಎಕ್ಸ್ಪ್ಲೈನ್ ಮಾಡೋದು ನಮ್ಗೆ ಗೊತ್ತಾಗುತ್ತೆ. ಫ್ರೀ AI ಅಂತಂದರೆ ಫ್ರೀ ಫ್ರಮ್ ಎಕ್ಸ್ಪ್ಲಾಟೇಷನ್ ಅಂತ, ಅಂದರೆ ಫ್ರೇಮ್ವರ್ಕ್ ಫಾರ್ ರೆಸ್ಪಾನ್ಸಿಬಲ್ ಆ್ಯಂಡ್ ಎಥಿಕಲಿ ಎನೇಬಲ್ ಮಾಡುವಂಥದ್ದು, ಎಥಿಕಲ್ ಎನೇಬಲ್ಮೆಂಟ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಒಂದು ರಿಪೋರ್ಟ್ನ ಸಬ್ಮಿಟ್ ಮಾಡಿದೆ ಆ ಕಮಿಟಿ. ಆ ಕಮಿಟಿ ಏನು ಮಾಡಿದೆ ಅಂತಂದರೆ ಕೆಲವೊಂದು ರೆಕಮೆಂಡೇಷನ್ಸ್ಗಳು ಮತ್ತು 7 ಸೂತ್ರಗಳನ್ನ ಅಳವಡಿಸ್ಕೋಬೇಕು ಈ ಫಿನಾನ್ಷಿಯಲ್ ಸೆಕ್ಟರ್ಲಿ ಇಂಡಿಯಾದಲ್ಲಿ ಅಂತ ಹೇಳಿದೆ. ಆ 7 ಸೂತ್ರಗಳು ಯಾವುವು ಅಂತಂದರೆ, ಟ್ರಸ್ಟ್ ಆ್ಯಂಡ್ ಫೌಂಡೇಶನ್. ಒಂದು, ಜನಗಳಲ್ಲಿ ಟ್ರಸ್ಟ್ ಇರಬೇಕು, ಟೆಕ್ನಾಲಜಿನಲ್ಲಿ ಟ್ರಸ್ಟ್ ಬಿಲ್ಡ್ ಮಾಡೋ ಥರ ಜನಗಳಲ್ಲಿ ಬರ್ಸ್ಬೇಕು. ಎರಡನೇದು, ಪೀಪಲ್ ಫಸ್ಟ್. ನಿಮ್ಮ ಉದ್ದೇಶ ಪೀಪಲ್ ಸೆಂಟ್ರಿಕ್ ಆಗಿರಬೇಕು, AI-ನ ಅಡಾಪ್ಟ್ ಮಾಡ್ತಾ ಇದ್ದೀರಾ ಅನ್ನೋದಾದರೆ. ಮತ್ತು ಇನೋವೇಷನ್ ಓವರ್ ರಿಸ್ಟ್ರೈಂಟ್. ಒಂದು ಲಿಟ್ರಸಿ ಆಗಲಿ, ಡಿಜಿಟಲ್ ಡಿವೈಡ್ ಆಗಲಿ, ಈ ರೀತಿಯಾಗಿ ಅಥವಾ ಒಂದು ಟೆಕ್ನಾಲಜಿ ಆಗಲಿ ಯಾವುದೇ ರೀತಿಯಲ್ಲೂ ತಡೆ ಆಗಬಾರ್ದು ಈ ಒಂದು ಅಡಾಪ್ಷನ್ ಮಾಡ್ಕೊಳ್ಳೋದ್ರಿಂದ. ಸೊ ಆ ರೀತಿಯಲ್ಲಿ ಆ ವಿಚಾರನೂ ತಲೆ ಕನ್ಸಿಡರ್ ಮಾಡಬೇಕಾಗತ್ತೆ ಅಂತ ಹೇಳಿದೆ. ಮತ್ತು ಫೇರ್ನೆಸ್ ಆ್ಯಂಡ್ ಈಕ್ವಿಟಿ, ಎಲ್ರಿಗೂ ಸಮಾನತೆಯಿಂದ ಮತ್ತು ಸಮತೆಯಿಂದ ರೀಚ್ ಆಗಬೇಕು. ಮತ್ತು ಅಕೌಂಟಬಿಲಿಟಿ ಎನ್ಶೋರ್ ಮಾಡಬೇಕು AI, ಆಗ ಮಾತ್ರ ಇದನ್ನು ಅಡಾಪ್ಟ್ ಮಾಡ್ಕೊಳ್ಳೋಕೆ ಸೂಟಬಲ್ ಅಂತ ಹೇಳುತ್ತೆ. ನೆಕ್ಸ್ಟು, ಅಂಡರ್ಸ್ಟ್ಯಾಂಡಬಲ್ ಬೈ ಡಿಸೈನ್. ಎಲ್ರಿಗೂ ಅದು ಅರ್ಥ ಆಗೋದು ಇಂಪಾರ್ಟೆಂಟ್ ಆಗುತ್ತೆ. ಅತಿ ಮುಖ್ಯವಾಗಿ ಸೇಫ್ಟಿ, ರೆಸಿಲಿಯನ್ಸ್ ಮತ್ತು ಸಸ್ಟೈನಬಿಲಿಟಿ ಇರಬೇಕಾಗುತ್ತೆ. ಯಾಕಂದರೆ ಇವಾಗಲೂ ನಾವು ಸೈಬರ್ ಅಟ್ಯಾಕ್ ಅಂತ ವಿಚಾರಗಳಿಗೆ ತುತ್ತಾಗ್ತಾ ಇದ್ದೀವಿ. ಸೊ ಹಾಗಾಗಿ ಈ ಒಂದು 7 ಸೂತ್ರಗಳನ್ನ ಅಳವಡಿಸ್ಕೋಬೇಕಾಗುತ್ತೆ ಮುಖ್ಯವಾಗಿ ಅಂತೇಳಿ. ಅದ್ರ ಜೊತೆಗೆ ಶೇರ್ಡ್ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು, ಅಂತಂದರೆ ಗ್ರೌಂಡ್ ಟು ಟಾಪ್ ಲೆವೆಲ್ ಆ ರೀತಿಯಲ್ಲಿ ಇರಬೇಕಾಗುತ್ತೆ. ಎಲ್ರಿಗೂ ಡೇಟಾ ಆಕ್ಸೆಸ್ ಇರಬೇಕಾಗುತ್ತೆ. ಅದ್ರ ಜೊತೆಗೆ ಅದನ್ನು ಕಂಪ್ಲೀಟ್ ಮಾಡೋ ಒಂದು ಅಧಿಕಾರ ಎಲ್ರಿಗೂ ಇರಬೇಕಾಗುತ್ತೆ. ಎರಡನೇದು, AI ಇನೋವೇಷನ್ ಸ್ಯಾಂಡ್ ಬಾಕ್ಸ್ ತರಬೇಕಾಗುತ್ತೆ. ಸೊ ದಟ್ ಅವಾಗ ಆ ಎಕ್ಸ್ಪಾನ್ಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಇಂಡಿಜಿನಿಯಸ್ AI ಮಾಡೆಲ್ ತರೋದ್ರಿಂದ ಈ ಬೇರೆ ರೀತಿಯಲ್ಲಿ ಸೈಬರ್ ಅಟ್ಯಾಕ್ ಆಗೋದನ್ನ ತಪ್ಪಿಸ್ಬೋದಾಗುತ್ತೆ. AI ಪಾಲಿಸಿ ಬೈ RBI ತರೋದ್ರಿಂದ ಫಿನಾನ್ಷಿಯಲ್ ಸೆಕ್ಟರ್ಗೆ ಸೂಟಬಲ್ ಆಗುತ್ತೆ. ತರೋದೊಂದು ದೊಡ್ಡದಲ್ಲ, ಆ ಪಾಲಿಸಿನ ರೆಗ್ಯುಲೇಟ್ ಮಾಡಬೇಕಾಗುತ್ತೆ. ಮತ್ತು ಕೆಪಾಸಿಟಿ ಬಿಲ್ಡಿಂಗು. ಈಗ ನಮ್ಮಲ್ಲಿ AI ತರ್ತಾ ಇದ್ದೀವಿ, ಇನ್ಸ್ಟಿಟ್ಯೂಷನ್ ಫ್ರೇಮ್ವರ್ಕಲ್ಲಿ ಕೆಪಾಸಿಟಿ ಬಿಲ್ಡಿಂಗ್ ಆಗಬೇಕಾಗುತ್ತೆ. ಆ ಸ್ಟಾಫ್ಗಳಾಗ್ಬೋದು, ಆ ಪ್ರೊಸೀಜರ್ಗಳಾಗ್ಬೋದು, ಆ ಪ್ರೋಸೆಸ್ಗಳಾಗ್ಬೋದು, ಒಂದು SOPಗಳಾಗ್ಬೋದು, ಎಲ್ಲನೂ ಕೂಡ ಒಂದು ಕೆಪಾಸಿಟಿ ಬಿಲ್ಡಿಂಗ್ ಮಾಡೋದು ನೀಡಿರುತ್ತೆ. ಅದ್ರ ಜೊತೆಗೆ ಈ ಸೈಬರ್ ಸೆಕ್ಯೂರಿಟಿ ಮತ್ತು ಅದರ ಅವೇರ್ನೆಸ್ಗಳನ್ನ ಕ್ರಿಯೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಒಂದಷ್ಟು ರೆಕಮೆಂಡೇಷನ್ ಕೊಟ್ಟಿದೆ. ಒಂದು 26 ರೆಕಮೆಂಡೇಷನ್ಸ್ ಕೊಟ್ಟಿದೆ. ಅದರಲ್ಲಿ ನಾನು ಕೆಲವೊಂದು ಲಿಸ್ಟ್ ಮಾಡಿದ್ದೀನಿ. ಅತಿ ಮುಖ್ಯವಾಗಿರುವಂಥದ್ದು 7 ಸೂತ್ರಗಳು ಯಾವುವು ಅಂತ ಕೇಳ್ತಾರೆ. ಟ್ರಸ್ಟ್ ಇನ್ ದ ಫೌಂಡೇಶನ್, ಪೀಪಲ್ ಫಸ್ಟ್, ಇನೋವೇಷನ್ ಓವರ್ ದ ರಿಸ್ಟ್ರೆಂಟ್ಸ್, ಫೇರ್ನೆಸ್ ಆ್ಯಂಡ್ ಈಕ್ವಿಟಿ, ಅಕೌಂಟಬಿಲಿಟಿ, ಅಂಡರ್ಸ್ಟ್ಯಾಂಡಬಲ್ ಬೈ ಡಿಸೈನ್, ಸೇಫ್ಟಿ, ರೆಸಿಲಿಯನ್ಸ್ ಆ್ಯಂಡ್ ಸಸ್ಟೈನಬಿಲಿಟಿ. ಇದು ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಆರ್ಟಿಕಲ್ ಬಂದು ಒಂದು ಸಿಂಪಲ್ ಆರ್ಟಿಕಲ್ ಆಗುತ್ತೆ. ನಮ್ಗೆ ಗೊತ್ತಿದೆ, ಲಾಸ್ಟ್ ವೀಕ್ ನಾವು ಇಂಡಿಪೆಂಡೆನ್ಸ್ ಡೇ 79ನೇ ಸ್ವಾತಂತ್ರ್ಯೋತ್ಸವನ ಆಚರಣೆ ಮಾಡಿದ್ದೀವಿ. ಅದ್ರ ಹಿನ್ನೆಲೆ ಏನಾಗಿದೆ ಅಂತಂದರೆ, US ಅಲ್ಲಿ ಸೀಟಲ್ ಸ್ಪೇಸ್ ನೀಡಲ್ ಅನ್ನೋ ಒಂದು ಜಾಗ, ಅಮೆರಿಕದ ಅಥವಾ USA ಸೀಟಲ್ ಸ್ಪೇಸ್ ನೀಡಲ್ ಅನ್ನೋ ಒಂದು ಜಾಗದಲ್ಲಿ ನಮ್ಮ ಟ್ರೈ ಕಲರ್ ಅಥವಾ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸಿದ್ದೀವಿ. ಏನು ಸ್ಪೆಷಾಲಿಟಿ ಅಂತಂದರೆ, ಆ ಜಾಗದಲ್ಲಿ ಇದುವರೆಗೂ ಯಾವುದೇ ರೀತಿಯ ಹೊರಗಡಿನ ದೇಶಗಳದ್ದು ಫ್ಲಾಗ್ ಹಾರಿಸೇ ಇಲ್ಲ. ದಿಸ್ ಈಸ್ ದ ಫಸ್ಟ್ ಟೈಮ್ ತ್ರಿವರ್ಣ ಧ್ವಜನ ಆ ಒಂದು ಜಾಗದಲ್ಲಿ ಆರಿಸಿರುವಂಥದ್ದು. ಇದು ಸುಮಾರು 605 ಅಡಿ ಎತ್ತರಗಳಿದೆ. ಫಸ್ಟ್ ಟೈಮು ಈ ರೀತಿ ಆರಿಸಿರೋದ್ರಿಂದ ಇಂಪಾರ್ಟೆಂಟ್ ಆಗುತ್ತೆ. ಬಹುಶಃ ಕೇಳ್ಬೋದು, ಫಸ್ಟ್ ಟೈಮು ಈ ಒಂದು 79ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ವೆರಿ ಫಸ್ಟ್ ಟೈಮು ಯಾವ ಒಂದು ಜಾಗದಲ್ಲಿ ನಮ್ಮ ತ್ರಿವರ್ಣ ಧ್ವಜವನ್ನು ಆರಿಸಲಾಯಿತು ಅಂತ ಕೇಳ್ತಾರೆ. ಸೀಟಲ್ ಸ್ಪೇಸ್ ನೀಡಲ್ USA ನೆನ್ಪಿಟ್ಕೋಬೇಕಾಗತ್ತೆ. ಮುಂದಿನ ಆರ್ಟಿಕಲ್ಗೆ ಹೋಗೋದಾದ್ರೆ ನಮಗೊಂದು ಸಿಂಪಲ್ ಕ್ವಶನ್ ಕೇಳಿದ್ರೆ ಸಮ್ಟೈಮ್ಸ್ ಏನಿ ನ್ಯೂಸ್ ಮೌಲಿ ಅಂದ್ರೆ ಏನು ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಮೌಲಿ ಅಂದ್ರೆ ಏನು ಅಂತ ಕೇಳ್ತಾರೆ. ಮೌಲಿ ಅನ್ನೋದು ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಒಂದು ಕ್ಲೀನ್ ಸ್ಟ್ರೀಟ್ ಫುಡ್. ಸ್ಪೆಷಾಲಿಟಿ ಏನಂತಂದ್ರೆ, ಅಂದರೆ ಮುಂಬೈನಲ್ಲಿ ಬಂದಿರುವಂಥದ್ದು. ಇದರ ಸ್ಪೆಷಾಲಿಟಿ ಏನಂತಂದರೆ, ಆಲ್ ವುಮೆನ್ ಕ್ಲೀನ್ ಸ್ಟ್ರೀಟ್ ಫುಡ್ ಆಗಿರುತ್ತೆ. ಅಲ್ಲಿರೋಂಥ ಒಂದು ಫುಡ್ ಸ್ಟ್ರೀಟಲ್ಲಿ ಎಲ್ಲ ಮಹಿಳೆಯರೇ ಸೇರಿ ಮಾಡಿರುವಂಥದ್ದು. ಮತ್ತು ಜೊತೆಗೆ ಅದು ಕ್ಲೀನ್ ಅಂತ ಸರ್ಟಿಫೈ ಮಾಡಿದವರು ಯಾರು? FSSAI ನಡ್ಸ್ಕೊಂಡು ಬಂದಿರುವಂಥದ್ದು ಮೌಲಿ ಅನ್ನೋ ಒಂದು ಸ್ಟ್ರೀಟ್ ಫುಡ್ಡು ಮುಂಬೈನಲ್ಲಿ ತಂದಿರುವಂಥದ್ದು. ಏನಂತಂದರೆ, ಆ ಸ್ಟ್ರೀಟಲ್ಲಿ ಇರೋಂಥದ್ದೆಲ್ಲ ಕ್ಲೀನ್ ಫುಡ್ ಆಗಿದೆ, ಅದನ್ನು ಸರ್ಟಿಫೈ ಮಾಡಿರುವಂಥದ್ದು FSSAI. ನೆನ್ಪಿಟ್ಕೋಬೇಕಾಗತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ, ಒಂದು ಫುಡ್ ಸೇಫ್ಟಿ ಎನ್ಶೋರ್ ಮಾಡ್ತಾರೆ, ಇನ್ನೊಂದು ಕಡೆ ವುಮೆನ್ ಎಂಪವರ್ಮೆಂಟ್ನ ತರ್ತಾರೆ, ಜೊತೆಗೆ ಸಸ್ಟೈನಬಲ್ ಎಂಟರ್ಪ್ರಿನರ್ಶಿಪ್ ಅಂದರೆ ಎಕಾನಮಿನೂ ಚೆನ್ನಾಗಿ ಒತ್ತು ಕೊಟ್ಟಂಗಾಗುತ್ತೆ. ಒಂದು ರೀತಿ ಕ್ಲೀನ್ ಫುಡ್ಡು, ಇನ್ನೊಂದು ರೀತಿ ಸೊಸೈಟಿ ಅಂದರೆ ವುಮೆನ್ ಎಂಪವರ್ಮೆಂಟ್ ಆಗುತ್ತೆ, ಇನ್ನೊಂದು ಕಡೆ ಎಕಾನಮಿ. ಸೊ ದಟ್ ಸಸ್ಟೈನಬಲ್ ಆಂಟರ್ಪ್ರಿನರ್ಶಿಪ್ನ ಎಸ್ಟಾಬ್ಲಿಷ್ ಮಾಡ್ದಂಗಾಗುತ್ತೆ ಅನ್ನೋ ಉದ್ದೇಶದಿಂದ ತಂದಿರುವಂಥದ್ದೇ ಮೌಲಿ. ಯಾರು ತಂದಿರುವಂಥದ್ದು? FSSAI. ಎಲ್ಲಿ ತಂದಿರುವಂಥದ್ದು? ಮುಂಬೈನಲ್ಲಿ ತಂದಿರುವಂಥದ್ದು. ವಾಟ್ ಇಸ್ ಇಟ್? ಆಲ್ ವುಮೆನ್
ಕ್ಲೀನ್ ಸ್ಟ್ರೀಟ್ ಫುಡ್ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಸರ್ ಇನ್ನು FSSAI ಬಗ್ಗೆ ಸ್ವಲ್ಪ ತಿಳ್ಕೋಬೇಕು ಅಂತಂದ್ರೆ, ಇದು ಆಲ್ರೆಡಿ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾ ಇದ್ದಾರೆ, ಪದೇ FSSAI ನಲ್ಲಿ ಬಂದಿದೆ ಕ್ವಶನ್ಸ್. ಇದೊಂದು ಅಟಾನಮಸ್ ಬಾಡಿ ಆಗಿರುತ್ತೆ, ಅಂದ್ರೆ ಇಂಡಿಪೆಂಡೆಂಟ್ ಬಾಡಿ ಆಗಿರುತ್ತೆ, ಜೊತೆಗೆ ಇದೊಂದು ಸ್ಟ್ಯಾಚ್ಯುಟರಿ ಬಾಡಿ ಆಗಿರುತ್ತೆ. ಸ್ಟ್ಯಾಚ್ಯುಟರಿ ಬಾಡಿ ಅಂತಂದ್ರೆ ಇದೊಂದು ಆಕ್ಟ್ ಇಂದ ಎಸ್ಟಾಬ್ಲಿಷ್ ಆಗಿರುವಂತದ್ದು. ಯಾವ ಆಕ್ಟ್? ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಆಕ್ಟ್ 26 ಅಂತ ಹೇಳಿ ಒಂದು ಆಕ್ಟ್ ಅಂತಾರೆ, ಅದ್ರ ಮೂಲಕ ಎಸ್ಟಾಬ್ಲಿಷ್ ಆಗಿರುವಂತದ್ದು ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಅಥವಾ FSSAI. ಓಕೆನಾ? ಇದ್ರ ಉದ್ದೇಶ ಏನು ಅಥವಾ ಯಾವ ಗುರಿ ಇಟ್ಕೊಂಡಿದೆ ಅಂತಂದ್ರೆ, ನ್ಯೂ ಇಂಡಿಯಾ, ಹೊಸ ಒಂದು ಭಾರತ ಅನ್ನೋದು ಸೃಷ್ಟಿ ಮಾಡ್ಬೇಕಂತೆ, ಅಥವಾ ಒಂದು ಹೊಸ ಭಾರತದ ಏಳಿಗೆಗೆ ದುಡಿಬೇಕಂತೆ. ಯಾವುದ್ರ ಮೂಲಕ ಅಂತಂದ್ರೆ, ಅಲ್ಲಿರುವಂತ ಸಿಟಿಜನ್ಸ್ಗೆ ಸೇಫ್ ನ್ಯೂಟ್ರಿಸ್ ಫುಡ್ ಕೊಟ್ಟು ಮತ್ತೆ ಡಿಸೀಸ್ ಇಂದ ಅವ್ರನ್ನ ತಡಿಬೇಕು, ಮತ್ತೆ ಒಂದು ಹೆಲ್ತ್ ಹ್ಯಾಪಿ ಲೈಫ್ ಕಡೆ ಅಲ್ಲಿರುವಂತಹ ಸಿಟಿಸನ್ನ ಲೀಡ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದು ಎಸ್ಟಾಬ್ಲಿಷ್ ಆಗಿರುವಂಥದ್ದು. ಏನೇನು ಕೆಲಸ ಮಾಡುತ್ತೆ ಅಂತಂದ್ರೆ, ಇದು ಫುಡ್ ಸ್ಟ್ಯಾಂಡರ್ಡ್ಗೆ ತನ್ನದೇ ಆದಂಥ ಒಂದು ಸ್ಟ್ಯಾಂಡರ್ಡ್ಸ್, ಫುಡ್ ಈ ರೀತಿನೇ ಇರಬೇಕು ಅನ್ನೋದನ್ನ ಸ್ಟ್ಯಾಂಡರ್ಡ್ ಸೆಟ್ ಮಾಡುತ್ತೆ. ಆಮೇಲೆ ಆ ಸ್ಟ್ಯಾಂಡರ್ಡ್ಗೆ ಅದೇ ಆಗಬೇಕು. ಇಫ್ ಇನ್ ಕೇಸ್ ಆಗಿಲ್ಲ ಅಂತಂದ್ರೆ ಫೈನ್ ಹಾಕುತ್ತೆ, ಪನಿಷ್ ಮಾಡುತ್ತೆ, ಲೈಸೆನ್ಸ್ ಕ್ಯಾನ್ಸಲ್ ಮಾಡುತ್ತೆ. ಲೈಸೆನ್ಸ್ ಇಶ್ಯೂ ಮಾಡೋ ಕೆಲಸ ಇದ್ರದೇ ಇರುವಂಥದ್ದು. ಅದ್ರ ಜೊತೆಗೆ ಏನು ಮಾಡುತ್ತೆ ಅಂತಂದ್ರೆ, ಫುಡ್ ಆಕ್ಸೆಸ್ಗೆ ಪ್ರಮೋಟ್ ಮಾಡುತ್ತೆ, ಅವೇರ್ನೆಸ್ ಕ್ರಿಯೇಟ್ ಮಾಡುತ್ತೆ, ಫುಡ್ ಸೇಫ್ಟಿ ಅಂಡ್ ಹೈಜೀನ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು. ಈ ರೀತಿ ಎಲ್ಲ ಕೆಲಸಗಳನ್ನು ಮಾಡುತ್ತೆ. ಮತ್ತೆ ರೈಟ್ ಫುಡ್ ಅಂತ ಒಂದು ಮೂವ್ಮೆಂಟ್ ತಂದಿತ್ತು, ರೈಟ್ ಫುಡ್ ಅಥವಾ ಈಟ್ ರೈಟ್ ಅಂತ ಕರೀತಾರೆ. ಈಟ್ ರೈಟ್ ಅಂತ ಒಂದು ಕ್ಯಾಂಪೇನ್ ತಂದಿತ್ತು, ಅದ್ರ ಕಡೆನೆ ಸಾಕಷ್ಟು ಇನಿಷಿಯೇಟಿವ್ನ ಲಾಂಚ್ ಮಾಡಿತ್ತು. ಸೊ ಅದ್ರ ಭಾಗನೂ ಇದಾಗುತ್ತೆ. ಸೊ ಈ ಥರದ್ದೆಲ್ಲ ಕೇಳಿದ್ದಾರೆ, ಯಾರು ಇದನ್ನ ಈ ಕ್ಯಾಂಪೇನ್ ಲಾಂಚ್ ಮಾಡಿದ್ದು ಅಂತೆಲ್ಲ ಹೇಳಿ. ಸೊ FSSAI ಇಸ್ ಎ ವೆರಿ ಇಂಪಾರ್ಟೆಂಟ್ ಟಾಪಿಕ್, ನೋಟ್ ಮಾಡಿಟ್ಕೋಬೇಕಾಗುತ್ತೆ. ಲೋಕಸಭೆಯಲ್ಲಿ ಒಂದು ಬಿಲ್ನ ಪಾಸ್ ಮಾಡಿದ್ದಾರೆ, ಇದು ತುಂಬಾ ಇಂಪಾರ್ಟೆಂಟ್ ಬಿಲ್. ಇದೇನು ಹೇಳುತ್ತೆ ಅಂತಂದ್ರೆ, ಇದನ್ನ ಆಮೇಲೆ ಕಾನ್ಸ್ಟಿಟ್ಯೂಷನ್ಗೆ ಅಮೆಂಡ್ಮೆಂಟ್ ತರ್ತಿರೋಂಥದ್ದು, ಕಾನ್ಸ್ಟಿಟ್ಯೂಷನ್ಗೆ ಅಮೆಂಡ್ಮೆಂಟ್ ತಂದು ಮಾಡ್ತಿರೋಂಥದ್ದು. ಸೊ ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಒಂದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗ್ತಾ ಇದೆ ಅಂತಂದ್ರೆ ಆ ಬಿಲ್ಲಿಂದಾನೇ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ಒಂದು 130ನೇ ಅಮೆಂಡ್ಮೆಂಟ್ ಬಿಲ್ ನೆನ್ಪಿಟ್ಕೋಬೇಕು. ಅಮೆಂಡ್ಮೆಂಟ್ ಬಿಲ್ ನಂಬರ್ ಇಸ್ ಡಿಫ್ರೆಂಟ್, ಅಮೆಂಡ್ಮೆಂಟ್ ಇಸ್ ಡಿಫ್ರೆಂಟ್. ನಮಗೆ ಗೊತ್ತಿದೆ ಈಗಾಗಿರೋದು ಎಷ್ಟು ನಮ್ಮ ಹತ್ರ ಅಮೆಂಡ್ಮೆಂಟ್ ಆಗಿರುವಂಥದ್ದು 106, 106 ಅಮೆಂಡ್ಮೆಂಟ್ ಆಗಿದೆ ಅಲ್ವಾ, ನಾರಿ ಶಕ್ತಿ ವಂದನ್ ಅಭಿಯಾನ್, ಹೌದಲ್ವಾ? ಸೊ ಅಂದ್ರೆ ಇದು ಅಮೆಂಡ್ಮೆಂಟ್ ನಂಬರ್ ಆಗುತ್ತೆ 106 ಅಂತಂದ್ರೆ. ಇದು ಬಿಲ್ ಪಾಸ್ ಮಾಡಿದ ಬಿಲ್ ಎಲ್ಲ ಅಮೆಂಡ್ಮೆಂಟ್ ಆಗಲ್ಲ. ಸೊ ಕನ್ಫ್ಯೂಸ್ ಆಗ್ಬೇಡಿ, ಅಮೆಂಡ್ಮೆಂಟ್ ಬಿಲ್ ನಂಬರ್ ಕೇಳ್ತಾರಾ, ಅಮೆಂಡ್ಮೆಂಟ್ ಕೇಳ್ತಾರಾ ಅಂತ. ಸೊ ಇದುವರೆಗೂ ಇಫ್ ಇನ್ ಕೇಸ್ ಇದು ಓಕೆ ಆದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದ್ರೆ 107th ಅಮೆಂಡ್ಮೆಂಟ್ ಆಗುತ್ತೆ, ಇಫ್ ಇನ್ ಕೇಸ್ ಇದು ಓಕೆ ಅಂದ್ರೆ. ಸೊ ಕನ್ಫ್ಯೂಸ್ ಆಗೋದು ಬೇಡ, ಕ್ಲಿಯರ್ ಆಗಿ ಕ್ವಶನ್ ಓದಬೇಕು. ಅವ್ನು ಅಮೆಂಡ್ಮೆಂಟ್ ಬಿಲ್ ಕೇಳಿದಾನ ಅಥವಾ ಅಮೆಂಡ್ಮೆಂಟ್ ನಂಬರ್ ಕೇಳಿದಾನ ಅಂತ ಹೇಳ್ಬಿಟ್ಟು. ಸೊ ಇಂಪಾರ್ಟೆಂಟ್ ಆಗುತ್ತೆ. ಈಗ 130th ಅಮೆಂಡ್ಮೆಂಟ್ ಬಿಲ್ನ ಲೋಕಸಭೆಯಲ್ಲಿ ಪಾಸ್ ಮಾಡಿದ್ದಾರೆ. ಏನಂತಂದ್ರೆ, ಯಾರಾದ್ರೂ ಒಬ್ರು ರಾಜಕಾರಣಿಗಳು, ಯಾರಾದ್ರೂ ಒಬ್ರು ಮಂತ್ರಿಗಳು ಯಾವ್ದಾದ್ರು ಒಂದು ಸೀರಿಯಸ್ ಕ್ರೈಮ್ ಅಲ್ಲಿ ಲೈಕ್ ಕರಪ್ಷನ್ ಅದ್ರಲ್ಲಿ ಏನಾದ್ರು ಒಂದು 30 ದಿನಗಳ ಕಾಲ ಕನ್ಸರ್ವೇಟಿವ್ ಆಗಿ ಏನಾದ್ರು ಅವ್ರು ಅರೆಸ್ಟ್ ಆದ್ರು ಅಂತ ಹೇಳಿದ್ರೆ ಅವರನ್ನ ಆ ಸ್ಥಾನದಿಂದ ತೆಗಿಬೇಕಾಗುತ್ತೆ. ಯಾರು ತೆಗಿತಾರೆ? ಪ್ರೆಸಿಡೆಂಟ್ ಅವರು ತೆಗಿತಾರೆ. ಪ್ರೆಸಿಡೆಂಟ್ ಅವರು ತೆಗಿಯೋದಕ್ಕೆ ಅವರಿಗೆ ಪ್ರೈಮ್ ಮಿನಿಸ್ಟರ್ ಅವರು ಸಲಹೆ ಕೊಡಬೇಕಾಗತ್ತೆ. ಅಂದ್ರೆ ಆನ್ ದ ಅಡ್ವೈಸ್ ಆಫ್ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್ ವಿಲ್ ರಿಮೂವ್ ದಟ್ ಪರ್ಸನ್. ಇದು ಯಾರ್ಯಾರಿಗೆ ಅಪ್ಲೈ ಆಗುತ್ತೆ ಅಂತಂದ್ರೆ, ಇದು ಸೆಂಟ್ರಲ್ ಮಿನಿಸ್ಟರ್ ಆಗ್ಬೋದು ಅಥವಾ ಸ್ಟೇಟ್ ಮಿನಿಸ್ಟರ್ ಆಗ್ಬೋದು. ಯಾರು ಕರಪ್ಷನ್ ಅಂತಹ ದೊಡ್ಡ ಸೀರಿಯಸ್ ಕ್ರೈಮ್ಗಳಲ್ಲಿ ಇನ್ವಾಲ್ವ್ ಆಗಿರ್ತಾರಲ್ಲ, ಅವ್ರು ಏನಾದ್ರು 30 days ಏನಾದ್ರು ಅರೆಸ್ಟ್ ಆದ್ರು, ಜೈಲಲ್ಲಿ ಇಂಪ್ರಿಸನ್ ಆಗೋದು ಅಂತಂದ್ರೆ ಅವ್ರನ್ನ ಪ್ರೆಸಿಡೆಂಟ್ ಅವರು ಪ್ರಧಾನಮಂತ್ರಿಗಳ ಒಂದು ಸಲಹೆ ಮೇರೆಗೆ ತೆಗೆದು ಬಿಡ್ತಾರೆ. ಓಕೆ, ಇಫ್ ಇನ್ ಕೇಸ್ ಏನಾದ್ರು ಅವರು ಪ್ರಧಾನಮಂತ್ರಿಗಳಿಗೆ ತುಂಬಾ ಆತ್ಮೀಯರಾಗಿದ್ರು ಅಂತ ತಿಳ್ಕೊಳ್ಳಿ, ಅವಾಗ ಪ್ರೈಮ್ ಮಿನಿಸ್ಟರ್ ಅಡ್ವೈಸ್ ಮಾಡಿಲ್ಲ ಅಂದ್ರೂ ಆಟೋಮೆಟಿಕ್ಲಿ ಅವರ ಒಂದು ಪೊಸಿಷನ್ ಹೋಗುತ್ತೆ. ಓಕೆ, ಇನ್ನೊಂದು ಸೀರಿಯಸ್ ವಿಚಾರ, ಇಫ್ ಇನ್ ಕೇಸ್ ಏನಾದ್ರು ಪ್ರೈಮ್ ಮಿನಿಸ್ಟರ್ ಏನಾದ್ರು ಅರೆಸ್ಟ್ ಆದ್ರೆ 30 days, ಅವಾಗ ಏನೂ ಇಲ್ಲ, ಯಾರು ಬರ್ಲಿ ಬಿಡ್ಲಿ, ಈ ಹ್ಯಾಸ್ ಟು ರಿಸೈನ್. 30 days ಏನಾದ್ರು ಇಂಪ್ರಿಸನ್ ಆದ್ರು ಅಂದ್ರೆ ಅವರು ರಿಮೂವ್ ಆಗ್ಬೇಕು, ಅವ್ರನ್ನ ತೆಗಿಬೇಕಾಗುತ್ತೆ ಆ ಸ್ಥಾನದಿಂದ. ಇಫ್ ಇನ್ ಕೇಸ್ ಯಾರು ತೆಗಿಲ್ಲ ಅಂತಂದ್ರು, ಪ್ರೆಸಿಡೆಂಟ್ ಅವ್ರು ತೆಗಿಲಿಲ್ಲ ಅಂದ್ರೂ ಆಟೋಮೆಟಿಕಲಿ ಅವ್ರ ಸ್ಥಾನ ಎಂಡ್ ಆಗುತ್ತೆ. ಸೊ ಈ ಬಿಲ್ನ ಈಗ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಅದಕ್ಕೆ ಅಂತೇಳಿ ಕಾನ್ಸ್ಟಿಟ್ಯೂಷನಲ್ಲಿ 75th, 164th ಮತ್ತೆ 239AA ಒಂದು ಕಾನ್ಸ್ಟಿಟ್ಯೂಷನ್ಗಳ ಏನು ಆರ್ಟಿಕಲ್ಸ್ಗಳಿದೆಯಲ್ಲ ಅವುಗಳಿಗೆ ಅಮೆಂಡ್ಮೆಂಟ್ ತರ್ತಾ ಇದ್ದಾರೆ. ಇದು ಈಗಷ್ಟೇ ಬಂದಿರೋ ವಿಚಾರಗಳಾಗಿಂದ ನಮಗೆ ಬೇಸಿಕ್ ಸಿಕ್ಕಿರುವಂಥದ್ದು. ಮುಂದಿನ ದಿನಗಳಲ್ಲಿ ಎಡಿಟೋರಿಯಲ್ ಅಂತದೆಲ್ಲ ಬಂದಾಗ ಇನ್ನೊಂದಷ್ಟು ಡಿಸ್ಕಸ್ ಮಾಡ್ತಾ ಹೋಗೋಣ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಇದೊಂದು ರೈಲ್ವೆ ಸೆಕ್ಟರ್. ಅದು ನಮಗೆ ಗೊತ್ತಿದೆ, ಭಾರತನ ರಿನ್ಯೂವಬಲ್ ಸೋರ್ಸಸ್ ಕಡೆ ತಳ್ಳಬೇಕು ಅಂತೇಳಿ ಅಥವಾ ಆ ಕಡೆ ಪುಷ್ ಮಾಡಬೇಕು ಅಂತೇಳಿ ನಮ್ಮಲ್ಲಿ ಎಲೆಕ್ಟ್ರಿಸಿಟಿ ಜನರೇಷನ್ ಮಾಡ್ತಾ ಇದಾರಲ್ಲ, ಅದು ರಿನ್ಯೂವಬಲ್ ಅಲ್ಲಿ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ನಾವು ಟ್ರೈನ್ ಇದೆಯಲ್ಲ, ಅದರಲ್ಲಿ ಜನಪ್ರಯಾಣದಿಂದ ಹಿಡಿದು ವಸ್ತುಗಳನ್ನ ಸಾಗಾಣಿಕೆ ಮಾಡೋವರೆಗೂ ನಾವು ಈ ರೈಲ್ ಮೇಲೆ ಡಿಪೆಂಡ್ ಆಗಿದ್ವಿ. ಹಾಗಾಗಿ ಇದನ್ನು ಎಲೆಕ್ಟ್ರಿಫಿಕೇಶನ್ ಮಾಡಬೇಕು ಅಂತೇಳಿ ನಾವು ಅದನ್ನು ನಡೆಸ್ತಾನೆ ಬಂದಿದ್ವಿ. ಅಕಾರ್ಡಿಂಗ್ ಟು ಕೋರ್ ಅಂತಂದ್ರೆ ಸೆಂಟ್ರಲ್ ಆರ್ಗನೈಸೇಷನ್ ಫಾರ್ ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಅಂತ. ಈ ಕೋರ್ ಅಂತಂದ್ರೆ ಸೆಂಟ್ರಲ್ ಆರ್ಗನೈಸೇಷನ್ ಫಾರ್ ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಅಂತ. ಈ ಒಂದು ಡೇಟಾ ಪ್ರಕಾರ ಆಲ್ರೆಡಿ ನಾವು ಸುಮಾರು 98% ಅಷ್ಟು ರೈಲ್ವೆ ಏನಿದೆಯಲ್ಲ ಅದನ್ನ ಎಲೆಕ್ಟ್ರಿಫಿಕೇಶನ್ ಮಾಡಿದೀವಿ. ರೈಲ್ವೆ ಏನ್ ಮಾಡ್ತೀವಿ ಅಂತಂದ್ರೆ, ನೋಡಿ ಈ ಲೈನ್ ಇದೆ, ನೋಡಿ ಈ ಲೈನ್ಗಳಲ್ಲಿ ಒಂದು ದೊಡ್ಡದಾದಂಥ ಒಂದು ಅಮೌಂಟ್ ಅಲ್ಲಿ ಒಂದು ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿ ಅದ್ರ ಮೂಲಕ ಈ ಒಂದು ಇಂಜಿನ್ಗಳು ನಡೆಯೋ ರೀತಿ ಮಾಡಿ ನಾವು ನಡೆಸ್ತೀವಿ. ಬಟ್ ಈಗ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಈ ಒಂದು ಎಲೆಕ್ಟ್ರಿಸಿಟಿ ರಿನ್ಯೂವಬಲ್ ಸೋರ್ಸ್ ಇಂದಾನೆ ಬರ್ತಾ ಇದೆಯಾ, ವಿ ಆರ್ ನಾಟ್ ಶೋರ್ ಅಬೌಟ್ ಇಟ್. ಮತ್ತೆ ಒಳಗಡೆ
ತುಂಬ ನೀಡಿರುತ್ತೆ. ಅಲ್ಲಿ ಲೈಟ್ಗಳಾಗ್ಬೋದು, ಬಲ್ಬ್ಗಳಾಗ್ಬೋದು ಅಥವಾ ಫ್ಯಾನ್ಗಳಾಗ್ಬೋದು, ಈ ರೀತಿ ಸಾಕಷ್ಟು ನೀಡಿರುತ್ತೆ. ಸೊ ಅದಕ್ಕೆಲ್ಲ ಎಲೆಕ್ಟ್ರಿಸಿಟಿ ಹೆಂಗೆ ಬರ್ತಾ ಇದೆ ಸೊ ಗೊತ್ತಿಲ್ಲ. ಸೊ ಅದಕ್ಕೆ ಅದನ್ನು ಕೂಡ ರಿನ್ಯೂವಬಲ್ ಎನರ್ಜಿನಲ್ಲಿ ತರಬೇಕು ಅನ್ನೋ ಉದ್ದೇಶದಿಂದ ಇವ್ರು ಏನು ಮಾಡಿದ್ದಾರೆ ಅಂತಂದರೆ, ಈಗ ರೈಲ್ವೆ ಟ್ರ್ಯಾಕ್ಗಳಿದೆಯಲ್ಲ ಈ ಮಧ್ಯೆನೇ ಸೋಲಾರ್ ಪ್ಯಾನಲ್ಗಳನ್ನ ಹಾಕ್ಬಿಡುವಂಥದ್ದು. ಮತ್ತು ದೇ ಆರ್ ರಿಮೂವಬಲ್, ಫಿಕ್ಸ್ಡ್ ಅಲ್ಲ, ರಿಮೂವಬಲ್ ಆಗ್ತಾರೆ. ಸೊ ಅವಾಗ ಏನಾಗುತ್ತೆ ಅಂತಂದರೆ, ಇಲ್ಲಿ ಏನು ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡು ಆ ಒಂದು ಎಲೆಕ್ಟ್ರಿಫಿಕೇಶನ್, ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಏನು ನಡೀತದೆ ಅದಕ್ಕೆ ಒತ್ತು ಕೊಡುವಂಥದ್ದು. ಅಥವಾ ಏನು 90%, 98% ಆಲ್ರೆಡಿ ಎಲೆಕ್ಟ್ರಿಫಿಕೇಶನ್ ಆಗಿದೆ, ಅದರ ಮೇಜರ್ ಸೋರ್ಸ್ ಇಲ್ಲಿಂದಲೇ ತರಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪ್ಯಾನೆಲ್ಗಳನ್ನ ಇನ್ಸ್ಟಾಲ್ ಮಾಡ್ತಾ ಬಂದಿದ್ದಾರೆ. ಈ ಒಂದು ಐಡಿಯಾ ಫಸ್ಟ್ ಟೈಮ್ ಇನ್ಸ್ಟಾಲ್ ಮಾಡೋದನ್ನು ಎಲ್ಲಿ ಮಾಡಿದ್ರು ಅಂತಂದ್ರೆ ವಾರಣಾಸಿನಲ್ಲಿ ಮಾಡಿರುವಂಥದ್ದು. ಪೈನಿಯರ್ ಅಂತ ಕರಿತೀವಿ, ಅಂದ್ರೆ ಫಸ್ಟ್ ಮಾಡಿದ್ದೇನೆ ವಾರಣಾಸಿನಲ್ಲಿ. ಅಲ್ಲೇನ್ ಮಾಡಿದ್ದಾರೆ ಅಂತಾರೆ, ಸೋಲಾರ್ ಇನೋವೇಷನ್ ಒಂದು ನಡೆದಿದೆ, ಇಂಡಿಯಾಸ್ ಫಸ್ಟ್ ರಿಮೂವಬಲ್ ಸೋಲಾರ್ ಪ್ಯಾನಲ್ಸ್ ಇನ್ಸ್ಟಾಲ್ಡ್ ಬಿಟ್ವೀನ್ ದ ರೈಲ್ವೆ ಟ್ರ್ಯಾಕ್ಸ್. ಸೊ ಹಾಗಾಗಿ ಸುದ್ದಿలో ನಡೆಯುತ್ತದೆ. ವೆರಿ ಸಿಂಪಲ್ ಕ್ವಶನ್ ಕೇಳ್ತಾರೆ, ಎಲ್ಲಿ ಅಂತ ಕೇಳ್ತಾರೆ, ಉದ್ದೇಶ ತಿಳ್ಕೊಬೇಕಾಗತ್ತೆ. ಸೊ ಹಾಗಾಗಿ ಸುದ್ದಿలో ನಡೆದಿರುವಂಥದ್ದು. ಸೊ ಇದರಿಂದಾಗಿ ಏನಾಗುತ್ತೆ ಅಂತಂದ್ರೆ, ಇಂಡಿಯಾದ ನಾವು ಏನು ಟಾರ್ಗೆಟ್ ಆಗಿ ರೀಚ್ ಮಾಡಬೇಕು ಅನ್ಕೊಂಡಿದ್ವಲ್ಲ, ನೆಟ್ ಝೀರೋ ಕಾರ್ಬನ್ ಎಮಿಷನ್ ಬೈ 2070, ಇದನ್ನ ಯೂಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಈ ಪೇಪರಲ್ಲಿ ಬಂದಿರುವಂಥದ್ದು. ಎಲ್ಲಿ ಅಂತ ನೆನ್ಪಿಟ್ಕೋಬೇಕು, ಮತ್ತೊಂದು ಡೇಟಾ ನೆನ್ಪಿಟ್ಕೊಳ್ಳಿ, ಮೇನ್ಸ್ಗೆ ಹೆಲ್ಪ್ ಆಗುತ್ತೆ ಬರೆಯೋದಕ್ಕೆ. ಈ ಒಂದು ಆನ್ಲೈನ್ ಗೇಮ್ಗಳಿಗೆ ಸಿಕ್ಕಾಕೊಂಡು ಎಷ್ಟೋ ಜನ ಸುಸೈಡ್ ಮಾಡ್ಕೊಂಡಿದ್ದು ಅಥವಾ ದಿವಾಳಿ ಆಗಿದ್ದು ಇದನ್ನೆಲ್ಲ ನೋಡ್ತಾನೆ ಬಂದಿದ್ದೀವಿ. ಸೊ ಹಾಗಾಗಿ ಒಂದು ಟೈಮಲ್ಲಿ ಆನ್ಲೈನ್ ಗೇಮ್ಗಳನ್ನೆಲ್ಲ ಬ್ಯಾನ್ ಮಾಡಬೇಕು ಅಂತ ಹೊರಟಾಗ, ಅದು ಸ್ಕಿಲ್ಡ್ ಅಥವಾ ಕ್ರಿಯೇಟಿವ್ಗೆ ಅಥವಾ ರೈಟ್ ಟು ಸ್ಕಿಲ್, ಒಂದು ಫಂಡಮೆಂಟಲ್ ರೈಟ್ಸ್ ಅಂತೇಳಿ ಕೆಲವೊಂದು ಗೇಮಿಂಗ್ ಕಂಪ್ನಿಗಳೆಲ್ಲ ಕೋರ್ಟ್ ಮೆಟ್ಲೆತ್ತಿದ್ವು. ಸೊ ಹಾಗಾಗಿ ಕೆಲವೊಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿಬಿಟ್ಟಿತ್ತು. ಓಕೆ, ಇದು ಸ್ಕಿಲ್ಲಾ, ಚಾಯ್ಸಾ ಅಥವಾ ಎಕ್ಸ್ಪ್ಲಾಟೇಷನ್, ಯಾವುದೇ ಒಂದು ಕ್ಲಾರಿಟಿ ಸಿಗ್ತಿರಲಿಲ್ಲ, ಒಂದು ಆಂಬಿಗ್ಯೂಟಿ ಕ್ರಿಯೇಟ್ ಆಗಿತ್ತು. ಸೊ ಈಗ ಏನು ಮಾಡಿದ್ದಾರೆ ಅಂತಂದರೆ, ದುಡ್ಡುಗೋಸ್ಕರ ಏನು ನಡೀತಾ ಇದೆಯಲ್ಲ, ದುಡ್ಡನ್ನ ಗ್ಯಾಮ್ಲಿಂಗ್ ಮಾಡಬೇಕು ಅಂತ ನಡೀತಾ ಇದೆಯಲ್ಲ, ಆ ಥರ ಗೇಮ್ಗಳನ್ನ ಐಡೆಂಟಿಫೈ ಮಾಡಿ ಅದನ್ನು ಮಾತ್ರ ನೋಡಿ, ರಿಯಲ್ ಮನಿ ಗೇಮ್ ಏನಿದೆ ಅದನ್ನು ಮಾತ್ರ ಬ್ಯಾನ್ ಮಾಡಬೇಕು ಅಂತೇಳಿ ಈಗ ಲೋಕಸಭೆಯಲ್ಲಿ ಒಂದು ಬಿಲ್ ಪಾಸ್ ಆಗಿದೆ. ಆ ಒಂದು ಬಿಲ್ ಹೆಸರು ಬಂದು ದ ಪ್ರಮೋಷನ್ ಅಂಡ್ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮಿಂಗ್ ಬಿಲ್. ಆನ್ಲೈನ್ ಗೇಮಿಂಗ್ ಇದೆಯಲ್ಲ ಅದನ್ನ ಪ್ರಮೋಷನ್ ಕೂಡ ಮಾಡ್ತಾರೆ, ಬಟ್ ರೆಗ್ಯುಲೇಷನ್ ಕೂಡ ಮಾಡ್ತಾರೆ. ಯಾವ್ದು ಬೇಡವೋ ಅದನ್ನ ಬ್ಯಾನ್ ಕೂಡ ಮಾಡ್ತಾರೆ. ಏನಿದ್ರ ಉದ್ದೇಶ ಅಂತಂದ್ರೆ, ಟು ಪ್ರೊಹಿಬಿಟ್ ದ ಆಫರಿಂಗ್, ಆಪರೇಷನ್ ಅಂಡ್ ಫೆಸಿಲಿಟೇಷನ್, ಅಡ್ವರ್ಟೈಸ್ಮೆಂಟ್, ಪ್ರಮೋಷನ್ ಅಂಡ್ ಪಾರ್ಟಿಸಿಪೇಷನ್. ನೀವೇನಾದ್ರೂ ಮಾಡಿ, ಯಾವ್ದನ್ನ ಆಪರೇಷನ್ ಆದ್ರೂ ಮಾಡಿ, ಫೆಸಿಲಿಟೇಷನ್ ಆದ್ರೂ ಮಾಡಿ, ಅಡ್ವರ್ಟೈಸ್ಮೆಂಟ್ ಆದ್ರೂ ಮಾಡಿ, ಪ್ರಮೋಷನ್ ಆದ್ರೂ ಮಾಡಿ, ಪಾರ್ಟಿಸಿಪೇಷನ್ ಆದ್ರೂ ಮಾಡಿ, ಎಲ್ಲಾನು ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಯಾವ್ದದು, ಇಫ್ ಇಟ್ ಈಸ್ ಅ ರಿಯಲ್ ಮನಿ ಗೇಮ್ಸ್, ದುಡ್ಡಿಗೆ ಸಂಬಂಧಪಟ್ಟಂತ ಆಗಿದ್ದಾಗಿದ್ರೆ ಅಂತ ಈ ಒಂದು ಬಿಲ್ನ ಪಾಸ್ ಮಾಡ್ತಾ ಇದ್ದಾರೆ. ಸರಿ, ಯಾವುದು ಮನಿ ಅಥವಾ ರಿಯಲ್ ಮನಿ ಗೇಮ್ ಅಂತ ಹೆಂಗೆ ಗೊತ್ತಾಗುತ್ತೆ? ಸೊ ಅದಕ್ಕೆ ಏನು ಮಾಡಿದೆ ಅಂತಂದ್ರೆ, ಈ ಬಿಲ್ಲು ಆ ಗೇಮಿಂಗ್ಗಳನ್ನ ಕ್ಲಾಸಿಫೈ ಮಾಡಿದೆ, 3 ಥರ ಕ್ಲಾಸಿಫೈ ಮಾಡಿದೆ. ಒಂದು ಇ ಸ್ಪೋರ್ಟ್ಸ್ ಅಂತ ಮಾಡಿದೆ, ವಿತ್ ಎಲೆಕ್ಟ್ರಾನಿಕ್ ವೇನಲ್ಲಿ ಮಾಡುವಂಥದ್ದು. ಯಾವುದು ಕ್ರಿಯೇಟಿವ್ ಆಗಿರುತ್ತೆ, ರೀಕ್ರಿಯೇಷನಲ್ ಇರುತ್ತೆ, ಅಥವಾ ಪೊಟೆನ್ಷಿಯಲ್ ಗ್ರೋತ್ ಇರುವಂಥದ್ದು. ಕೆಲವೊಂದು ಗೇಮ್ಸ್ಗಳು ಇಂಪ್ಯಾಕ್ಟ್ ಆಗಲ್ಲ, ಸೊ ಒಂದು ಒಳ್ಳೆ ಸ್ಕೋಪ್ ಅಂತೂ ಇದೆ ಎಕನಾಮಿಕ್ ಡೆವಲಪ್ಮೆಂಟ್ಗೆ, ಅಂಥದ್ದು ಏನು ಮಾಡ್ತಾರೆ, ಪ್ರಮೋಟ್ ಮಾಡ್ತಾರೆ. ಅದ್ರ ಜೊತೆಗೆ ಆನ್ಲೈನ್ ಸೋಷಿಯಲ್ ಗೇಮ್ಸ್ ಅಂತಲೂ ಬರುತ್ತೆ. ವಿತ್ ಸೋಷಿಯಲ್ ಗೇಮ್ ಅಂತಂದರೆ ವಿತ್ ಪ್ರಾಪರ್ ಸೇಫ್ಟಿ ಮತ್ತು ಅವೇರ್ನೆಸ್ಸು, ಕಾಷನ್ಸ್ ಎಲ್ಲ ಕೊಟ್ಟು ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿ ದುಡ್ಡು ಇನ್ವಾಲ್ವ್ ಆಗಿರೋದಿಲ್ಲ. ದಟ್ ಈಸ್ ಆಲ್ಸೋ ಫೈನ್, ಅದು ಏನು ಇಶ್ಯೂ ಇಲ್ಲ. ಬಟ್ ಯಾವುದು ಆನ್ಲೈನ್ ಮನಿ ಗೇಮ್ಸ್ ಅಂತ ಬರುತ್ತಲ್ಲ, ಮನಿ ಗೇಮ್ಸ್ಗಳು, ಅದನ್ನು ಮಾತ್ರ ಸ್ಟ್ರಿಕ್ಟ್ ಆಗಿ ಬ್ಯಾನ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಯಾವುದು, ಪೋಕರ್ ಆಗ್ಬೋದು, ರಮ್ಮಿ ಆಗ್ಬೋದು. ಸೊ ಈ ಥರದನ್ನ ಬ್ಯಾನ್ ಮಾಡಬೇಕು ಅಂತೇಳಿ ಈಗ ಒಂದು ಬಿಲ್ನ ಪಾಸ್ ಮಾಡ್ತಾ ಇರೋಂಥದ್ದು. ಓಕೆ, ಇವರು ಈ ಬಿಲ್ನ ಪಾಸ್ ಮಾಡಿದ್ದಾರೆ. ಇದು ರೆಗ್ಯುಲೇಷನ್ಸ್ ಬರ್ತಾ ಇಲ್ಲ ಅಥವಾ ವೈಲೇಟ್ ಮಾಡಿದ್ರು ಈ ಒಂದು ಆಕ್ಟ್ನ ಅಂತ ಅನ್ನೋದಾದ್ರೆ, ಫಸ್ಟ್ ಟೈಮ್ ಏನಾದರೂ ಗೊತ್ತಿಲ್ಲದೆ ಆಯಿತು ಅಥವಾ ಬೈ ಮಿಸ್ಟೇಕ್ ಆಯಿತು ಅಂತಂದರೆ, ಆ ಒಂದು ಕಂಪ್ನಿ ರೆಸ್ಪಾನ್ಸಿಬಿಲಿಟಿ ಯಾರು ಇರ್ತಾರಲ್ಲ ಅವರಿಗೆ 3 ವರ್ಷ ಜೈಲು ಜೊತೆಗೆ 1 ಕೋಟಿ ರೂಪಾಯಿ ಫೈನ್ ಆಗ್ತಾರೆ. ಮತ್ತೆ ಅದು ರಿಪೀಟ್ ಆಯ್ತಾ, 2 ಕೋಟಿ ರೂಪಾಯಿ ಫೈನು, 3 ರಿಂದ 5 ವರ್ಷ ಜೈಲ್ ಆಗುತ್ತೆ. ಸೊ ಈ ರೀತಿ ಇದರಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಬಿಲ್ಲಲ್ಲಿ ಟೈಪ್ಸ್ ಆಫ್ ಗೇಮ್ಸ್ನ ನೆನ್ಪಿಟ್ಕೋಬೇಕಾಗುತ್ತೆ. ಈಗ ಒಂದು ಆಂಬಿಗ್ಯೂಟಿನ ತಪ್ಪಿಸ್ಬಿಟ್ಟು ಈ ಬಿಲ್ನ ಪಾಸ್ ಮಾಡ್ತಾ ಇದ್ದಾರೆ. ಇನ್ನೊಂದು ಸುದ್ದಿ ಏನಂತಂದ್ರೆ, ಈಗ ರೀಸೆಂಟಾಗಿ ನೇಪಾಳು ತನ್ನ ದೇಶದಿಂದ ರುಬೆಲ್ಲಾನ ತಡೆಗಟ್ಟಿದೆ ಅಂತೇಳಿ WHO ಸರ್ಟಿಫೈ ಮಾಡಿದೆ. ಈಗಾಗಲೇ WHO ಸೌತ್ ಈಸ್ಟ್ ಏಷ್ಯನ್ ರೀಜನ್ನಲ್ಲಿ ಇರುವಂತಹ ಭೂತಾನು, ನಾರ್ತ್ ಕೊರಿಯಾ, ಮಾಲ್ಡೀವ್ಸು, ಶ್ರೀಲಂಕಾ ಮತ್ತೆ ತೈಮೂರ್ ಲೆಸ್ಟೆ ಇವುಗಳ ಜೊತೆಗೆ ಈಗ ನೇಪಾಳ್ ಕೂಡ ಜಾಯ್ನ್ ಆಗಿದೆ. ಇಷ್ಟು ಕಂಟ್ರಿಗಳು ರುಬೆಲ್ಲಾನ ತಮ್ಮ ದೇಶದಿಂದ ಎಲಿಮಿನೇಟ್ ಮಾಡಿವೆ. ಏನ್ ಹಂಗಿದ್ರೆ ರುಬೆಲ್ಲಾ ಅಂತಂದ್ರೆ, ರುಬೆಲ್ಲಾ ಅನ್ನೋದು ಒಂದು ವೈರಲ್ ಡಿಸೀಸಸ್, ವೈರಲ್ ಇಂದ ಬರುವಂಥದ್ದು ಅಥವಾ ವೈರಸ್ ಇಂದ ಬರುವಂಥದ್ದು. ಸೊ ಆಲ್ಮೋಸ್ಟ್ ನಮಗೆ ಇನ್ಫ್ಲೂಯೆನ್ಸಾ ಟೈಪೇ ಇರುತ್ತೆ. ಇದು ಯಾವ ರೀತಿ ಸ್ಪ್ರೆಡ್ ಆಗುತ್ತೆ ಅಂತಂದ್ರೆ, ಕ್ಲೋಸ್ ಕಾಂಟ್ಯಾಕ್ಟ್, ಕಾಫಿಂಗ್ ಇಂದ ಆಗ್ಬೋದು, ಸ್ನೀಸಿಂಗ್ ಇಂದ ಆಗ್ಬೋದು, ವಾಟರ್ ಡ್ರಾಪ್ಲೆಟ್ಸ್ ಇಂದ ಆಗ್ಬೋದು, ರೆಸ್ಪಿರೇಟರಿ ಡ್ರಾಪ್ಲೆಟ್ಸ್ ಇಂದ. ಸೊ ಈ ರೀತಿ ಆಗುವಂಥದ್ದು. ಈಗ ಇದು ಯೂಶಲಿ ಎಲ್ಲಿ ನೋಡೋಕೆ ಸಿಗುತ್ತೆ ಅಂತಂದ್ರೆ, ಮಕ್ಕಳುಗಳು ಅಥವಾ ಯಂಗ್ ಅಡಲ್ಟ್ಸ್ ಅಲ್ಲಿ ನಮಗೆ ಜಾಸ್ತಿ ಕಾಣೋಕೆ ಸಿಗುವಂಥದ್ದು. ಇದು ಒಂದು ಮೈಲ್ಡ್ ಇಲ್ನೆಸ್ ನ ಕಾಸ್ ಮಾಡುತ್ತೆ. ಮೇ ಬಿ ಲೆಸ್ ಸಿವಿಯರ್ ಅಂತ ಅನ್ಕೊಬಹುದು. ರೆಡ್ ಐಸು ಮತ್ತೆ ರೆಸ್ಪಿರೇಟರಿ ಇಶ್ಯೂಸು, ಹೆಡ್ ಏಕು, ಫೀವರ್, ಈ ಥರದ್ದೆಲ್ಲನೂ ಬರ್ತಾ ಹೋಗುತ್ತೆ ಇದರಲ್ಲಿ. ಅದ್ರ ಜೊತೆಗೆ ಈ ಜಾಯಿಂಟ್ ಪೈನ್ಸು ಮತ್ತೆ ಈ ಜಾಯಿಂಟ್ ಅಲ್ಲಿ ಬರುವಂಥ ನೋವುಗಳಾಗ್ಬೋದು, ತಲೆ ಸುದ್ದು ಬರುವಂಥದ್ದು ಆಗ್ಬೋದು, ಮತ್ತೆ ರನ್ನಿ ನೋಸು, ಇಚ್ಚಿ ಐಸು. ಜೊತೆಗೆ ಇನ್ನೊಂದೇಂದ್ರೆ, ಇದರಲ್ಲಿ ಒಂದು ಸ್ಪೆಸಿಫಿಕ್ ಆಗಿ ನಾವು ನೋಡುವಂಥದ್ದು ರೆಡ್ ಮಚ್ಚೆಗಳು ಬರೋಕ್ಕೆ ಶುರು ಆಗುತ್ತೆ ಬಾಡಿ ತುಂಬ, ಪ್ಯಾಚಸ್ ಎಲ್ಲ. ಸೊ ಈ ರೀತಿ ಎಲ್ಲ ಸಿಂಪ್ಟಮ್ಸ್ ಇರುತ್ತೆ. ಏನಾದರೂ ಗರ್ಭಿಣಿ ಸ್ತ್ರೀಯಲ್ಲಿ ಈ ಥರದ್ದು ಏನಾದ್ರು ಇರೋ ಟೈಮಲ್ಲಿ ಆ ಮಗುಗೆ ಏನಾದರೂ ಬಂತು ಅಂತಂದ್ರೆ, ಅಥವಾ ಏನಾಗುತ್ತೆ ಅಂತಂದ್ರೆ, ಆ ತಾಯಿಯಿಂದ ಮಗುಗೂ ಟ್ರಾನ್ಸ್ಮಿಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವಾಗ ಮಗು ಹೆಂಗಾಗುತ್ತೆ ಅಂತಂದ್ರೆ, ಸಾಕಷ್ಟು ಡಿಫಾಲ್ಟ್ಸ್ ಡಿಫೆಕ್ಟ್ಸ್ ಇಟ್ಕೊಂಡು ಹುಟ್ಟೋಕೆ ಶುರು ಆಗುತ್ತೆ. ಫಾರ್ ಎಕ್ಸಾಂಪಲ್, ಆ ಮಗುಗೆ
ಕಣ್ಣು ಅಥವಾ ಕಿವಿ ಪ್ರಾಬ್ಲಮ್ಸ್ಗಳು ಆಗ್ಬೋದು, ಹಾರ್ಟ್ ಡಿಫೆಕ್ಟ್ಸ್ ಆಗ್ಬೋದು, ಅಥವಾ ಒಂದು ಇಂಟೆಲೆಕ್ಚುಯಲ್ ಕೆಪಾಸಿಟಿನೇ ಕಡಿಮೆ ಆಗ್ಬೋದು, ಮತ್ತೆ ಲೋ ಬರ್ತ್ ವೆಯ್ಟ್ ಇಟ್ಕೊಂಡು ಹುಟ್ಟಬಹುದು. ಈ ರೀತಿಯಾಗಿ ಸಾಕಷ್ಟು ಡಿಫೆಕ್ಟ್ಸ್ಗಳಿಗೆ ಮಗು ತುತ್ತಾಗಬೇಕಾಗುತ್ತೆ. ಇದಕ್ಕೆ ಅಂತಾನೆ ಆಲ್ಮೋಸ್ಟ್ 175 ಕಂಟ್ರಿಗಳಲ್ಲಿ ವ್ಯಾಕ್ಸಿನೇಷನ್ಗೆ ರೋಲ್ ಔಟ್ ಆಗಿದ್ದಾರೆ, ನಡೀತಾ ಇದೆ. ಸೊ ಆಲ್ರೆಡಿ ಈ ವ್ಯಾಕ್ಸಿನ್ಗಳು 69% ಗ್ಲೋಬಲ್ ಕವರೇಜ್ ಆಗಿದೆ ಅಂತಲೂ WHO ಹೇಳಿದೆ. ಇಂಡಿಯಾದಲ್ಲಿ ಬಂದಾಗ ನಮಗೆ 2 ಥರ ವ್ಯಾಕ್ಸಿನ್ಸ್ಗಳು ನೋಡ್ತೀವಿ. MMR ವ್ಯಾಕ್ಸಿನ್ ಅಂತಾನು ಒಂದು ಕೊಡ್ತಾರೆ. MMR ಅಂತಂದ್ರೆ ಮೀಸಲ್, ಮಂಪ್ಸ್ ಮತ್ತೆ ರುಬೆಲ್ಲಾ ಅಂತ ಇದೊಂದು ಬರುತ್ತೆ. ಇನ್ನೊಂದು ಬಂದು ಇಂದ್ರಧನುಷ್ ಬಗ್ಗೆ ಆಲ್ರೆಡಿ ಒಂದು 2-3 ಇದರಲ್ಲಿ ಡಿಸ್ಕಸ್ ಮಾಡಿದೀವಲ್ವಾ, ಇಂದ್ರಧನುಷ್. ಸೊ ಇದರಲ್ಲೊಂದು 7 ವ್ಯಾಕ್ಸಿನ್ಸ್ಗಳನ್ನ ಸೇರಿಸ್ಕೊಡ್ತಾರೆ. ಸೊ ಇದ್ರಲ್ಲೂ ತೊಡಗಿರ್ತೀವಿ. ಈ ಒಂದು 2 ವ್ಯಾಕ್ಸಿನ್ ಇಂಡಿಯಾದಲ್ಲಿ ಆಕ್ಟಿವ್ ಆಗಿದೆ. ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ, ಇಂಡಿಯಾ ಇಸ್ ನಾಟ್ ಇಂಡಿಯಾ ಮೇ ನಾಟ್ ಬಿ ಫಾರ್ ಬಿಹೈಂಡ್. ಸೊ ಸ್ವಲ್ಪ ದಿನದಲ್ಲೇ ನಾವು ಕೂಡ ಈ ಒಂದು ರುಬೆಲಾನ ಎಲಿಮಿನೇಟ್ ಮಾಡೋದ್ರಲ್ಲಿ ಇದ್ದೀವಿ. ಇನ್ನೊಂದು ಡಿಫೆನ್ಸ್ ಸೆಕ್ಟರ್ ನೋಡೋದು ನ್ಯೂಸ್ ಅಂತಂದ್ರೆ, ಇಂಡಿಯಾ ಈಗ ಅಗ್ನಿ-5 ಅನ್ನುವಂತಹ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ ನ ಲಾಂಚ್ ಮಾಡಿದೆ. ಬ್ಯಾಲಿಸ್ಟಿಕ್ ಮಿಸೈಲ್ ಅಂತಂದ್ರೆ ನಾವು ಹೈಯರ್ ಅಟ್ಮಾಸ್ಫಿಯರ್ಗೆ ಮಿಸೈಲ್ ನ ಲಾಂಚ್ ಮಾಡಿದಾಗ ಅದು ಪ್ಯಾರಾಬೋಲಿಕ್ ಟ್ರಾಜೆಕ್ಟರಿ ತಗೊಂಡು ಟಾರ್ಗೆಟ್ ಲೊಕೇಶನ್ ಇರುತ್ತಲ್ಲ ಅಲ್ಲಿ ರೀಚ್ ಆಗುತ್ತೆ ಅಥವಾ ಅದು ಹಿಟ್ ಆಗುತ್ತೆ. ಇನ್ನೊಂದು ತರ ಮಿಸೈಲ್ ಬರುತ್ತೆ, ಅದು ಕ್ರೂಸ್ ಮಿಸೈಲ್ ಅಂತ ಕರಿತೀವಿ. ಅದು ಲೋ ಅಟ್ಮಾಸ್ಫಿಯರ್ ಅಲ್ಲಿ ಲಾಂಚ್ ಆಗುತ್ತೆ, ಬಟ್ ತುಂಬಾ ಫಾಸ್ಟ್ ಆಗಿ ಹೋಗುತ್ತೆ, ರೀಚ್ ಆಗುತ್ತೆ. ಸೊ ಎರಡನ್ನು ಕಂಟ್ರೋಲ್ ಮಾಡೋ ಚಾನ್ಸಸ್ ಇರುತ್ತೆ. ಈಗ ನಾವು ಏನೀಗ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ ಬಗ್ಗೆ ಮಾತಾಡ್ತಾ ಇದೀವಲ್ಲ, ಅಗ್ನಿ-5 ಅಂತದ್ದು, ಇದೇನಂತಂದ್ರೆ ಇದು ರೇಂಜ್ನ ಈಗ ಜಾಸ್ತಿ ಮಾಡಿದ್ದಾರೆ. ಇದು ರೇಂಜ್ ಬಂದು ಸುಮಾರು 5,000 ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್ ಅಲ್ಲಿ ಇದು ಆಗ್ತಾ ಇದೆ. ಈ ಒಂದು ಡಿಸ್ಟೆನ್ಸ್ ಅಲ್ಲಿ ನಾವು ಬೇರೆ ಕಾಂಟಿನೆಂಟ್ಗೆ ಹೋಗಬಹುದಾಗಿದೆ. ಸೊ ಅದಕ್ಕೆ ಇದನ್ನ ನಾವು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕರಿತಾ ಇದೀವಿ. ಇದು ಇನ್ನೊಂದು ಸ್ಪೆಷಾಲಿಟಿ ಏನಂತಂದ್ರೆ, ಇದು MIRV ಅನ್ನೋ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡಿದೆ ಅಥವಾ ಅಡಾಪ್ಟ್ ಮಾಡ್ಕೊಂಡಿದೆ. MIRV ಅಂತಂದ್ರೆ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೇಬಲ್ ರೀಎಂಟ್ರಿ ವೆಹಿಕಲ್ ಅಂತೇಳಿ. ಅಂದ್ರೆ ಬೇರೆ ಬೇರೆ ಟಾರ್ಗೆಟ್ಸ್ ಗಳನ್ನ ರೀಚ್ ಆಗೋಕ್ಕೆ ಇದೊಂದೇ ಮಿಸೈಲ್ ಸಾಕು. ಫಾರ್ ಎಕ್ಸಾಂಪಲ್, ನೀವು ಇಮೇಜ್ ಅಲ್ಲಿ ನೋಡ್ತಾ ಇರಬಹುದು, ಒಂದು ರಾಕೆಟ್ ನಾವು ಲಾಂಚ್ ಮಾಡಿದೀವಿ, ಒಂದು ಮಿಸೈಲ್ ನ ಲಾಂಚ್ ಮಾಡಿದೀವಿ. ಆ ಮಿಸೈಲ್ ಏನ್ ಮಾಡುತ್ತೆ ಅಂತಂದ್ರೆ 3 ಅಥವಾ 4 ಟಾರ್ಗೆಟ್ಸ್ ಗಳನ್ನ ಇಂಡಿಪೆಂಡೆಂಟ್ ಆಗಿ ಅಟ್ಯಾಕ್ ಮಾಡುತ್ತೆ. ಅಂದ್ರೆ ಮತ್ತೆ ಆ ಇಂಡಿಪೆಂಡೆಂಟ್ ಆಗಿ ಅಟ್ಯಾಕ್ ಮಾಡಿದ್ರು ಕೂಡ ಅಷ್ಟು ಕಂಟ್ರೋಲಬಲ್ ಆಗಿರ್ತವೆ. ಸೊ ಹಾಗಾಗಿ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೇಬಲ್ ರೀಎಂಟ್ರಿ ವೆಹಿಕಲ್ ಅಂತ ಕರಿತೀವಿ. ಈ ಒಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಲಾಂಚ್ ಮಾಡಿರುವಂತದ್ದೇ ಅಗ್ನಿ-5 ಮಿಸೈಲ್. ಇದೊಂದು ಇಂಟರ್ ಕಾಂಟಿನೆಂಟಲ್ ಮಿಸೈಲ್ ಆಗಿರುತ್ತೆ, ಕೇಳೋ ಚಾನ್ಸಸ್ ಇರುತ್ತೆ. ಜೊತೆಗೆ ಏನಂತಂದ್ರೆ ಇದು ನ್ಯೂಕ್ಲಿಯರ್ ಕೇಪಬಲ್ ಇದೆ. ಸೊ ಜೊತೆಗೆ ಈಗೇನು ಟಾರ್ಗೆಟ್ ಬಗ್ಗೆ ರಿಚಾರ್ಜ್ ಮಾಡೋದಲ್ಲ, 3 ನ್ಯೂಕ್ಲಿಯರ್ ಹೆಡ್ಸ್ ನ ಒಟ್ಟಿಗೆ ತಗೊಂಡೋಗುತ್ತೆ. ಇದು ಅಷ್ಟು ಕೆಪಾಸಿಟಿ ಇರುವಂತದ್ದು. ಕೇಳಿದ್ರೆ ಈ ತರ ಸ್ಟೇಟ್ಮೆಂಟ್ಸ್ ಕೇಳ್ತಾರೆ, ಯಾವ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ, ಇದು ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡುತ್ತೆ, ಮತ್ತೆ ಎಷ್ಟು ನ್ಯೂಕ್ಲಿಯರ್ ಹೆಡ್ಗಳನ್ನ ಕ್ಯಾರಿ ಮಾಡೋ ಕೆಪಾಬಿಲಿಟೀಸ್ ಇದೆ, ಕೇಳಿದ್ರೆ ಈ ತರ ಕ್ವಶನ್ಸ್ ಕೇಳ್ತಾರೆ. ಇನ್ನು ಮುಂದಿನ ಸುದ್ದಿಗೆ ಹೋಗೋದಾದ್ರೆ, ಈ ಒಂದು ಸೌತ್ ಸೆಂಟ್ರಲ್ ರೈಲ್ವೇಸ್ ಏನಿದೆಯಲ್ಲ, ಈ ಸುದ್ದಿನಲ್ಲಿದೆ. ಏನಕ್ಕಂದ್ರೆ ಫಸ್ಟ್ ಟೈಮ್ ಯಾವುದೇ ಒಂದು ರೈಲ್ವೆ ಝೋನ್ ಹಿಸ್ಟ್ರಿನಲ್ಲೇ ಫಾರ್ ದ ಫಸ್ಟ್ ಟೈಮ್ ಕೀ 5 ಡಿಪಾರ್ಟ್ಮೆಂಟ್ಸ್ ಏನಿದೆ, ಆಪರೇಷನ್ಸ್, ಕಮರ್ಷಿಯಲ್ಸ್, ಫಿನಾನ್ಸ್, ಸೆಕ್ಯೂರಿಟಿ ಅಂಡ್ ಮೆಡಿಕಲ್ಸ್, ಈ ಒಂದು 5 ಡಿಪಾರ್ಟ್ಮೆಂಟ್ಗಳನ್ನ ಹೆಡ್ ಮಾಡಿರುವಂತದ್ದು ವುಮೆನ್ ಆಫೀಸರ್ಸ್. ಸೊ ಹಾಗಾಗಿ ಸುದ್ದಿನಲ್ಲಿದೆ. ಮೇನ್ಸ್ ಅಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದು. ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಯಾವ ಒಂದು ಸೆಂಟ್ರಲ್ ರೈಲ್ವೆ ಝೋನ್ ಈ ರೀತಿಯಾಗಿ 5 ಕೀ ಡಿಪಾರ್ಟ್ಮೆಂಟ್ಗಳನ್ನ ವುಮೆನ್ ಇಂದ ಹೆಡ್ ಮಾಡಲ್ಪಟ್ಟಿದೆ ಅಥವಾ ವುಮೆನ್ ಇಂದ ಲೀಡ್ ಮಾಡಲ್ಪಟ್ಟಿದೆ ಅಂತ ಕೇಳಿದ್ರೆ, ಸೊ ನೀವು ಅದನ್ನು ನೆನ್ಪಿಟ್ಕೋಬೇಕಾಗುತ್ತೆ. ಫಾರ್ ದ ಫಸ್ಟ್ ಟೈಮ್ ಏನಾಗುತ್ತೆ, ಸೌತ್ ಸೆಂಟ್ರಲ್ ರೈಲ್ವೆ ಈ 5 ಕೀ ಡಿಪಾರ್ಟ್ಮೆಂಟ್ಗಳನ್ನ ವುಮೆನ್ ಇಂದ ಹೆಡ್ ಮಾಡಲ್ಪಟ್ಟಿದೆ. ಸೊ ಇನ್ನು ಸೌತ್ ಸೆಂಟ್ರಲ್ ರೈಲ್ವೆ ಬಗ್ಗೆ ನೋಡಬೇಕು ಅಂತಂದ್ರೆ, ಇದು ಹೆಡ್ ಕ್ವಾರ್ಟರ್ಸ್ ಬಂದು ಸಿಕಂದ್ರಾಬಾದ್ ಆಗಿರುವಂಥದ್ದು. ಇದು ಮೇನ್ಲಿ ಸರ್ವ್ ಆಗುವಂಥದ್ದೇ ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಕರ್ನಾಟಕ ಮತ್ತೆ ತಮಿಳುನಾಡು ಝೋನ್ ಅಲ್ಲಿ. ಇನ್ನು ಇದು ಆಲ್ರೆಡಿ ಒಂದು ಸ್ಪೆಷಾಲಿಟಿ ಬಗ್ಗೆ ಹೇಳಿದ್ವಿ, 5 ಕೀ ಡಿಪಾರ್ಟ್ಮೆಂಟ್ ನ ವುಮೆನ್ ಆಫೀಸರ್ಸ್ ಹೆಡ್ ಮಾಡಿದ್ದಾರೆ ಅಂತ. ಅದ್ರ ಜೊತೆಗೆ ಈ ದಾರಿನಲ್ಲಿ ಬರುವಂತಹ ಏನೊಂದು ಸ್ಟೇಷನ್ಸ್ ಗಳಿದೆಯಲ್ಲ, ಎಲ್ಲಾ ಸ್ಟೇಷನ್ಸ್ ಗಳಲ್ಲೂ 100% ಈಗ LED ವರ್ಕ್ ಆಗ್ತದೆ. ಸೊ ಇದು ನಮಗೆ ಸ್ವಲ್ಪ ನೋಟ್ ಮಾಡ್ಕೊಳ್ಳುವಂತ ಪಾಯಿಂಟ್ಸ್ ಆಗುತ್ತೆ. ಅದಲ್ಲದೆ ಯಾವ ಒಂದು ಸ್ಟೇಷನ್ ಈ ರೀತಿಯಾಗಿ ಸ್ಪೆಷಾಲಿಟಿ ಸಿಕ್ಕಿದೆ ಅಂತಾದ್ರೆ ನೆನ್ಪಿಟ್ಕೋಬೇಕಾಗುತ್ತೆ, ಕ್ವಶನ್ ಕೇಳಿದಾಗ ಆನ್ಸರ್ ಮಾಡಬೇಕಾಗುತ್ತೆ. ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಅಂತಂದ್ರೆ, ಈಗ ಆಲ್ರೆಡಿ ನಾವು PVTGs ಬಗ್ಗೆ ಸಾಕಷ್ಟು ಬಾರಿ ಡಿಸ್ಕಸ್ ಮಾಡಿದೀವಿ. ಒಂದು ರೀಸೆಂಟ್ ಅಪ್ಡೇಟ್ ಏನಂದ್ರೆ, ಆ PVTGs ಅಲ್ಲಿ ಫಸ್ಟ್ ಟೈಮ್ ದಿದಾಯಿ ಟ್ರೈಬ್ ಅನ್ನುವ ಒಂದು ಟ್ರೈಬ್ ಗ್ರೂಪ್ ಇದ್ದ ಒಂದು ಹೆಣ್ಣುಮಗಳು ನೀಟ್ ನ ಫಸ್ಟ್ ಟೈಮ್ ಕ್ರ್ಯಾಕ್ ಮಾಡಿದ್ದಾರೆ. ಈ ಒಂದು ದಿದಾಯಿ ಟ್ರೈಬ್ ಅನ್ನೋದೇನಿದೆಯಲ್ಲ, ಇದು ಒಡಿಸಾದಲ್ಲಿ ನೋಡಕ್ ಸಿಗುವಂತದ್ದು. ಅಲ್ಲೇ 13 PVTGs ಇದೆ. ಬರೀ ಒಡಿಸಾದಲ್ಲೇನೆ 13 PVTGs ಇದೆ. ನಮ್ಮಲ್ಲಿ ಇರೋದು 75 PVTGs, ಅದ್ರಲ್ಲಿ 13 ಒಡಿಸಾದಲ್ಲಿದೆ. ಅಂಡ್ ಒಡಿಸಾದಲ್ಲೇ ಇರುವಂತದ್ದು ಒಡಿಸಾದಲ್ಲಿ ನಾವು ಲಾರ್ಜೆಸ್ಟ್ ನಂಬರ್ ಆಫ್ PVTGs ಟೈಪ್ ನಂಬರ್ಸ್ ಎರಡು ನೋಡ್ತೀವಿ. ಸೊ ಹಾಗಾಗಿ ಒಡಿಸಾ ನೆನ್ಪಿಟ್ಕೋಬೇಕಾಗತ್ತೆ. ಆ ಒಂದು ಗುಂಪು, ಆ ಒಂದು ದಿದಾಯಿ ಟ್ರೈಬ್ ಇಂದ ಫಸ್ಟ್ ಟೈಮ್ ಒಬ್ಬ ಹೆಣ್ಮಗಳು ನೀಟ್ ನ ಕ್ರ್ಯಾಕ್ ಮಾಡೋದಕ್ಕೆ ಸುದ್ದಿನಲ್ಲಿರುವಂತದ್ದು. ಅಲ್ಲಿರುವಂತ ಟ್ರೈಬ್ಗಳು ಇನ್ನೂ ಹಿಂದುಳಿದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇನ್ನ ಶಿಫ್ಟಿಂಗ್ ಕಲ್ಟಿವೇಶನ್, ಫಾರೆಸ್ಟ್ ಪ್ರೊಡ್ಯೂಸ್ ಮೇಲೆ ಡಿಪೆಂಡ್ ಆಗಿರುವಂತದ್ದು, ಸ್ಮಾಲ್ ಸ್ಕೇಲ್ ಫಾರ್ಮಿಂಗ್, ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಅಂತ ಅನ್ಕೊಬಹುದು. ತುಂಬಾ ಸ್ಮಾಲ್ ಸ್ಕೇಲ್ ಅಲ್ಲಿ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ. ಸೊ ಇಂಥ ಒಂದು ರಿಮೋಟೆಡ್ ಏರಿಯಾದಿಂದ
ಈ ಒಂದು ಹುಡುಗಿ ನೀಟ್ನ ಕ್ರ್ಯಾಕ್ ಮಾಡಿದೆ. ಸೊ ಹಾಗಾಗಿ ಸುದ್ದಿನಲ್ಲಿರೋದು. ಅಗೇನ್ PVTGs ಬಗ್ಗೆ ಹೇಳ್ಕೋಬೇಕಾಗುತ್ತೆ. ಸೊ ಇದನ್ನ ರೆಕಮೆಂಡ್ ಮಾಡಿದ್ದು ಫಸ್ಟ್ 1975 ನಲ್ಲಿ ಯಾರು, ದೇಬರ್ ಕಮಿಷನ್ ಫಸ್ಟ್ ತಂದಿದ್ದು. ಏನು ಈಗ ಆಲ್ರೆಡಿ ಶೆಡ್ಯೂಲ್ ಟ್ರೈಬ್ಸ್ ಇದಾರಲ್ಲ, ಅವ್ರುಗಳನ್ನೇ ತುಂಬಾ ಹಿಂದುಳಿದವ್ರನ್ನ ರೆಕಗ್ನೈಸ್ ಮಾಡೋದಕ್ಕೆ ಒಂದಷ್ಟು ಕ್ರೈಟೀರಿಯಾಗಳು ಇಟ್ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಪ್ರೀ ಅಗ್ರಿಕಲ್ಚರ್ ಅಥವಾ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾರೆ, ಮತ್ತೆ ಲಿಟ್ರಸಿ ರೇಟ್ ತುಂಬಾ ಕಡಿಮೆ ಇರುತ್ತೆ, ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಇರುತ್ತೆ, ಪಾಪ್ಯುಲೇಷನ್ ಸ್ಟಾಗ್ನೇಟ್ ಆಗ್ಬೋದು, ಡಿಕ್ಲೈನ್ ಆಗ್ಬೋದು. ಸೊ ಈ ರೀತಿ ಇರೋ ಟೈಮಲ್ಲಿ ಅವರ PVTGs ಅಂತ ರೆಕಗ್ನೈಸ್ ಮಾಡ್ತಾರೆ. ಈಗ 75 PVTGs ಇದೆ. ಈ PVTGs 18 ಸ್ಟೇಟ್ಸ್ ಮತ್ತೆ ಒಂದು UT ಅಂತಂದ್ರೆ ಅಂಡಮಾನ್ ನಿಕೋಬಾರ್. ಈ ಒಂದು 18 ಸ್ಟೇಟ್ ಒಂದು UTನಲ್ಲಿ ಈಗ ನೋಡಕ್ ಸಿಗುವಂಥದ್ದು. 2011 ಸೆನ್ಸಸ್ ಪ್ರಕಾರ 75 PVTGs ಈಗ ನಮ್ಮ ಇಂಡಿಯಾದಲ್ಲಿ ಇರುವಂಥದ್ದು. ಇನ್ ಓವರ್ ಆಲ್ ಟ್ರೈಬಲ್ ಫ್ಯಾಕ್ಟ್ಸ್ ಅಂತ ಬಂದಾಗ, ಟ್ರೈಬಲ್ ಪಾಪ್ಯುಲೇಷನ್ ಅಂತ ಬಂದಾಗ 8.6% ಆಫ್ ದ ಟೋಟಲ್ ಪಾಪ್ಯುಲೇಷನ್ ಏನಿದೆಯಲ್ಲ ಇಂಡಿಯಾದಲ್ಲಿ, ಅದು ಟ್ರೈಬಲ್ಸ್ ಪಾಪ್ಯುಲೇಷನ್ ಇದೆ, ನೆನ್ಪಿಟ್ಕೋಬೇಕಾಗತ್ತೆ. ಜಪಾನ್ ಅಂತ ದೇಶಗಳಲ್ಲಿ ನಮಗೆ ಕಟಿಂಗ್ ಎಡ್ಜ್ ಟೆಕ್ನಾಲಜಿಗಳನ್ನ ಕಲಿಯೋದಕ್ಕೆ ತುಂಬಾ ಅವಕಾಶ ಇರುತ್ತೆ. ಸೊ ಇದನ್ನ ಕಲಿಯೋದಕ್ಕೆ ಒಂದು ಅವಕಾಶ ಮಾಡ್ಕೊಡ್ಬೇಕು ಅಂತಾನೆ ಒಂದು ಪ್ರೋಗ್ರಾಮ್ ಲಾಂಚ್ ಮಾಡಿದೆ ಜಪಾನ್. ಅದ್ರ ಹೆಸರು ಬಂದು ಸಕುರಾ ಪ್ರೋಗ್ರಾಮ್ ಅಂತ ಹೇಳಿ ನೆನ್ಪಿಟ್ಕೋಬೇಕು. ಸಕುರಾ ಈಗ ಇದು ಯಾಕೆ ಸುದ್ದಿನಲ್ಲಿದೆ ಅಂತಂದ್ರೆ, ಈ ಒಂದು ಪ್ರೋಗ್ರಾಮ್ಗೆ ಇಂಡಿಯಾದಿಂದ 34 ಸ್ಟೂಡೆಂಟ್ಸ್ಗಳು ಸೆಲೆಕ್ಟ್ ಆಗಿ ಹೋಗ್ತಾ ಇದ್ದಾರೆ. ಇದು ಫಸ್ಟ್ ಟೈಮ್ ಏನಿಲ್ಲ. ಈಗ ಆಲ್ರೆಡಿ ನಮಗೆ ಸುಮಾರು 630 ಸ್ಟೂಡೆಂಟ್ಸ್ಗಳು ಮತ್ತೆ 90 ಜನ ಸೂಪರ್ವೈಸರ್ಗಳು ಆಲ್ರೆಡಿ ಅಲ್ಲಿ ಟ್ರಾವೆಲ್ ಮಾಡಿ ಅಲ್ಲಿರುವಂತಹ ಟೆಕ್ನಾಲಜಿಗಳನ್ನ ಕಲ್ತಿದ್ದಾರೆ. ಸೊ ಈ ವರ್ಷ 34 ಸ್ಟೂಡೆಂಟ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಏನಕ್ಕೆ ಅಂತಂದ್ರೆ, ನಾನು ಆಲ್ರೆಡಿ ಹೇಳಿದ್ದೀನಿ, ಜಪಾನ್ ಅಲ್ಲಿ ಇರುವಂತಹ ಒಂದು ಅಡ್ವಾನ್ಸ್ ಸೈಂಟಿಫಿಕ್ ಇನೋವೇಷನ್ಸ್ ಏನಿದೆಯಲ್ಲ ಅದನ್ನ ಕಲಿಬೇಕು, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಕಳಿಸುವಂತದ್ದು ಸ್ಟೂಡೆಂಟ್ಸ್ಗಳನ್ನ ಟಾರ್ಗೆಟ್ ಮಾಡಿ ಕಳಿಸ್ತಾರೆ. ಇದು ಬರೀ ಸ್ಟೂಡೆಂಟ್ಸ್ ಲರ್ನಿಂಗ್ ಅಷ್ಟೇ ಅಂತ ಅಲ್ಲ, ಒಂದು ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ ಚೆನ್ನಾಗುತ್ತೆ ಅನ್ನೋ ಉದ್ದೇಶದಿಂದ ಲಾಂಚ್ ಮಾಡಿರೋಂಥದ್ದು 2014ರಲ್ಲಿ. ಸೊ ಇದನ್ನ ರನ್ ಮಾಡುವಂಥವ್ರು ಅಥವಾ ನೋಡ್ಕೊಳ್ಳುವಂಥ ನೋಡಲ್ ಏಜೆನ್ಸಿ ಯಾರು ಅಂತಂದ್ರೆ ಜಪಾನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಏಜೆನ್ಸಿ ಅಂತೇಳಿ. ನಿಮ್ಗೆ ಇಷ್ಟೆಲ್ಲ ಕೇಳಿಲ್ಲ ಅಂತಂದ್ರು ಸಕುರಾ ಪ್ರೋಗ್ರಾಮ್ ನ ಉದ್ದೇಶ ಏನು ಮತ್ತೆ ಯಾವ ಒಂದು ದೇಶಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳ್ತಾರೆ, ನೆನ್ಪಿಟ್ಕೋಬೇಕಾಗತ್ತೆ. ಕೆಲವೊಂದು ಕರೆಂಟ್ ಅಫೇರ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇ ಅಪ್ಡೇಟ್ ಬಂದು ಒಂದು ಹಿಸ್ಟಾರಿಕ್ ಟ್ಯಾಂಕ್ ಬಗ್ಗೆ ಇದೆ, ಡಿಫೆನ್ಸ್ ಸಂಬಂಧಪಟ್ಟಂತು. ಹಿಸ್ಟಾರಿಕ್ ಟ್ಯಾಂಕ್ T55 ಅಂತೇಳಿ. T55 ಅನ್ನೋ ಒಂದು ಟ್ಯಾಂಕ್ ನ ತಂದು ಹಾವೇರಿಯ ರಾಣಿಬೆನ್ನೂರಿನಲ್ಲಿ ಡಿಸ್ಪ್ಲೇಗೆ ಅಂತ ಇಟ್ಟಿದ್ರು. ಏನಪ್ಪ ಈ ಸ್ಪೆಷಾಲಿಟಿ ಅಂತಂದ್ರೆ, ಅಂದ್ರೆ ಇದನ್ನ ಫಸ್ಟ್ ತಿಳ್ಕೊಬೇಕಂದ್ರೆ ಇದನ್ನ ಶಿವಶಕ್ತಿ ಅಂತಾನೂ ಕರೀತಾರೆ. ಶಿವಶಕ್ತಿ ಅಂತೇಳಿ ಸಿಂಪಲ್ ಆಗಿ ಕೇಳ್ತಾರೆ. ಶಿವಶಕ್ತಿ ಏನು ಅಂತ ಕೇಳ್ಬೋದು. ಹಿಸ್ಟಾರಿಕ್ ಟ್ಯಾಂಕ್ T55 ಯೂಸ್ಡ್ ಇನ್ ಇಂಡೋ ಪಾಕ್ ವಾರ್. 1965 ನಲ್ಲಿ ಇಂಡೋ ಪಾಕ್ ವಾರ್ ಆದಾಗ ಯೂಸ್ ಮಾಡಿದಂಥ ಟ್ಯಾಂಕ್ ಅದು T55 ಅಂತೇಳಿ. ಇದನ್ನ ಶಿವಶಕ್ತಿ ಅಂತಾನು ಕರೀತಾರೆ. ಇದನ್ನ ಏನ್ ಮಾಡಿದ್ರು ಅಂತಂದ್ರೆ, ಹಾವೇರಿ ಜಿಲ್ಲೆಯ ಹಾವೇರಿ ಡಿಸ್ಟಿಕ್ ನ ರಾಣಿಬೆನ್ನೂರಿ ತಂದು ಇದನ್ನ ಡಿಸ್ಪ್ಲೇಗೆ ಅಂತ ಇಟ್ಟಿದ್ರು. ಸೊ ಅದಕ್ಕೆ ನ್ಯೂಸ್ ಅಲ್ಲಿ ಇದೆ. ಏನಂತ ಕೇಳ್ತಾರೆ ಅಥವಾ ಎಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ರು ಅಂತ ಕೇಳೋ ಚಾನ್ಸ್ ಇರುತ್ತೆ, ನೆನ್ಪಿಟ್ಕೋಬೇಕಾಗತ್ತೆ. ಇದನ್ನ ನಾವು ಒಂದು ರೀತಿ ಆಪನ್ ಬಾಂಧವ ಅಂತಾನೆ ಹೇಳ್ಬೋದು. ರಷ್ಯಾದಿಂದ ಪರ್ಚೇಸ್ ಮಾಡಿದ್ವಿ ವಾರ್ ಟೈಮಲ್ಲಿ ಅಂಡ್ ಬ್ಯಾಟಲ್ ಟೈಮಲ್ಲಿ. ಇದೆ ಮೈನ್ ಬ್ಯಾಟಲ್ ಟ್ಯಾಂಕ್ ಕೂಡ ಆಗಿತ್ತು. ಸೊ ಈಗ ಪಬ್ಲಿಕ್ ಡಿಸ್ಪ್ಲೇಗೆ ಅಂತ ಇಟ್ಟಿದ್ರು, ಈಗ ತೆಗೆದಿದ್ದಾರೆ, ನೆನ್ಪಿಟ್ಕೋಬೇಕಾಗತ್ತೆ. ಇನ್ನೊಂದು ಸಣ್ಣ ಅಪ್ಡೇಟ್ ಅಂತಂದ್ರೆ, ಈಗ ನಮ್ದೇನು ರಿನ್ಯೂವಬಲ್ ಎನರ್ಜಿ ಇದೆಯಲ್ಲ ಕರ್ನಾಟಕದಲ್ಲಿ, ಆಲ್ಮೋಸ್ಟ್ 80% ಬರ್ತಿದೆ. ಕರ್ನಾಟಕ ಸೆಟ್ಸ್ ನ್ಯೂ ರೆಕಾರ್ಡ್ ವಿತ್ 80% ಆಫ್ ದ ಎನರ್ಜಿ ಡಿಮ್ಯಾಂಡ್. ಈಗೇನು ನಮ್ಗೆ ಎನರ್ಜಿ ಡಿಮ್ಯಾಂಡ್ ಇದೆಯಲ್ಲ ಅದು ರಿನ್ಯೂವಬಲ್ ಎನರ್ಜಿ ಸೋರ್ಸ್ ಮೂಲಕ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೆನ್ಪಿಟ್ಕೋಬೇಕು, 80% ಆಫ್ ದ ಸ್ಟೇಟ್ ಡಿಮ್ಯಾಂಡ್ ಏನಿದೆ ಅದರಲ್ಲಿ 80% ಬರ್ತಾ ಇದೆ ಅಂತ ಹೇಳ್ತಾ ಇದೆ. ಏನಕ್ಕೆ ಈಗ ಅದು ಅಚೀವ್ ಆಕೆ ಅಂತಂದ್ರೆ, ಮೇ ಬಿ ಅದು ಸೀಸನ್, ವಾಟರ್ ಸೀಸನ್, ವಿಂಡ್ ಸೀಸನ್ ಇದೆಲ್ಲ ಚೆನ್ನಾಗಿ ಆಗ್ತಿರೋದ್ರಿಂದ, ಮಳೆ ಚೆನ್ನಾಗಿ ಆಗ್ತಿರೋದ್ರಿಂದ ಅದು ಒಂದು ಕಾರಣ ಆಗಿರ್ಬೋದು. ಈಗ ನಮ್ಮಲ್ಲಿ ಒಂದು ರೇಷಿಯೋ ಅಂತ ಕೇಳ್ತಾರೆ. ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ನೋಡಬೇಕು ಅಂತಂದ್ರೆ ಡಿಕ್ರೀಸಿಂಗ್ ಅಥವಾ ಇನ್ಕ್ರೀಸಿಂಗ್ ಆರ್ಡರ್ ಕೇಳ್ತಾರೆ, ಅಥವಾ ಯಾವ್ದು ಹೈಯೆಸ್ಟ್ ಯಾವ್ದು ಲೋಯೆಸ್ಟ್ ಅಂತ ನೋಡ್ತಾರೆ. ಈಗ ನಮ್ಮ ಜನರೇಟ್ ಆಗಿರುವಂಥದ್ದು 143 ಮಿಲಿಯನ್ ಯೂನಿಟ್ಸ್ ಅಷ್ಟು. 143 ಮಿಲಿಯನ್ ಯೂನಿಟ್ಸ್ ಅಲ್ಲಿ 65.8 ಅಥವಾ 66 ಅನ್ಕೊಳ್ಳೋಣ, 66 ಮಿಲಿಯನ್ ಯೂನಿಟ್ಸ್ ಅಷ್ಟು ವಿಂಡ್ ಎನರ್ಜಿಯಿಂದ ಬರ್ತಾ ಇದೆ. ಸೋಲಾರ್ ಇಂದ 22.6 ಮಿಲಿಯನ್ ಯೂನಿಟ್ಸ್ ಬಂದ್ರೆ, ಹೈಡ್ರೋ ಇಂದ 55.3 ಮಿಲಿಯನ್ ಯೂನಿಟ್ಸ್ ಅಷ್ಟು ಬರುತ್ತೆ. ಹೈಡ್ರೋ ಪವರ್ ಅಂತಂದ್ರೆ ಸ್ಮಾಲ್ ಹೈಡ್ರೋ ಪ್ರಾಜೆಕ್ಟ್ಸ್ ಅಂತ ಬರುತ್ತೆ. ಅವನ್ನ ನಾವು ರಿನ್ಯೂವಬಲ್ ಎನರ್ಜಿ ಅಂತ ಕನ್ಸಿಡರ್ ಮಾಡ್ತೀವಿ. ನಾಟ್ ಲಾರ್ಜ್ ಒನ್, ಸ್ಮಾಲ್ ಹೈಡ್ರೋ ಪವರ್ ಪ್ರಾಜೆಕ್ಟ್ಸ್ ಏನಿರುತ್ತಲ್ಲ ಅದನ್ನ ರಿನ್ಯೂವಬಲ್ ಎನರ್ಜಿ ಅಂತ ಕನ್ಸಿಡರ್ ಮಾಡ್ತೀವಿ. ನಂಬರ್ ಕಷ್ಟ, ಬಟ್ ರೇಷನ್ ನೆನ್ಪಿಟ್ಕೋಬೇಕಾಗುತ್ತೆ. ವಿಂಡ್ ಅಂತ ಬಂದಾಗ, ವಿಂಡ್ ಪವರ್ ಜನರೇಷನ್ ಅಂತ ಬಂದಾಗ ನಿಯರ್ಲಿ 46% ಆಗುತ್ತೆ. ಸೋಲಾರ್ ಅಲ್ಲಿ 60% ಇದೆ. ಇನ್ನು ಸ್ಮಾಲ್ ಹೈಡ್ರೋ ಪವರ್ ಪ್ರಾಜೆಕ್ಟ್ಸ್ ಅಂತ ಬಂದಾಗ 38% ಇದೆ. ಸೊ ಇದು ನೋಟ್ ಮಾಡ್ಕೋಬೇಕಾಗುತ್ತೆ. ಇಷ್ಟರಿಂದ ನಾವೇನಾಗಿದೆ ಅಂತಂದ್ರೆ, ನಿಯರ್ 80% ಆಫ್ ದ ಸ್ಟೇಟ್ ಡಿಮ್ಯಾಂಡ್ ಏನಿದೆ ಇವತ್ತಿಗೆ, ಅದನ್ನು ನಾವು 80% ಅಷ್ಟು ಮೀಟ್ ಆಗ್ತಾ ಇದೀವಿ ಅಂತೇಳಿ ಮಿನಿಸ್ಟರ್ ಹೇಳಿರುವಂಥದ್ದು. ಇದು ಗಿಗ್ ವರ್ಕರ್ಸ್ ವೆಲ್ಫೇರ್ ಅಂತ. ಗಿಗ್ ವರ್ಕರ್ಸ್ ಅಂತಂದ್ರೆ ಕಾಂಟ್ರಾಕ್ಟಲ್ ವರ್ಕರ್ಸ್ ಅಂತ ಹೇಳ್ಬೋದು. ಶಾರ್ಟ್ ಟರ್ಮ್ ಕೆಲಸ ಮಾಡುವಂಥವ್ರು. ಈ ಓಲಾ, ಊಬರ್ ಮತ್ತೆ ಸ್ವಿಗ್ಗಿ ಇದರೆಲ್ಲ ಕೆಲಸ ಮಾಡುವಂಥವ್ರು. ಇವ್ರದ್ದು ಟೆಂಪ್ರರಿ ಪೀರಿಯಡ್, ಶಾರ್ಟ್ ಟರ್ಮ್ ಇರುತ್ತೆ. ಕಾಂಟ್ರಾಕ್ಟ್ ಮುಗಿದ ಮುಂಚೆನೆ ಇಮಿಡಿಯೇಟ್ ಆಗಿ ಫೈರ್ ಮಾಡ್ತಾರೆ, ಪ್ರೆಷರ್ ಬಿಲ್ಡ್ ಮಾಡ್ತಾರೆ. ಸೊ ಈ ತರದೆಲ್ಲ ಆಗ್ತಾ ಇತ್ತು. ಸೊ ಅದಕ್ಕೋಸ್ಕರ ಈ ಬಿಲ್ನ ತಂದಿದ್ದಾರೆ. ಇಲ್ಲಿ ಏನ್ ಮಾಡ್ತಾ ಇದಾರೆ ಈ ಬಿಲ್ ಅಲ್ಲಿ ಅಂತಂದ್ರೆ, ಹೊಸದಾಗಿ ಒಂದು ಫೀನ ಲೆವಿ ಮಾಡ್ತಾ ಇದಾರೆ. ಯಾರು ಅಗ್ರಿಗೇಟರ್ಸ್ಗಳು ಇರ್ತಾರಲ್ಲ, ಈ ಒಂದು ಅಗ್ರಿಗೇಟರ್ಸ್ಗಳು ಊಬರ್, ಓಲಾ, ಸ್ವಿಗ್ಗಿ ಇವ್ರುಗಳ ಮೇಲೆಲ್ಲ ಏನ್ ಮಾಡ್ತಾರೆ ಅಂದ್ರೆ 1 to 5% ಅಷ್ಟು ಒಂದು ಫೀಸ್ ನ ಲೆವಿ ಮಾಡ್ತಾರೆ. ಏನಕ್ಕೆ? ನಾವು ಈ ಒಂದು ವೆಲ್ಫೇರ್, ಯಾರು ಒಂದು ಗಿಗ್ ವರ್ಕರ್ಸ್ ಇದ್ದಾರೆ ಇವ್ರುಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಅವ್ರಿಗೊಂದು ವೆಲ್ಫೇರ್ನ ಎನ್ಶೋರ್ ಮಾಡಬೇಕು ಅಂತೇಳಿ ಈ ಅಗ್ರಿಗೇಟರ್ಗಳಿಂದ 1 to 5% ಅಷ್ಟು ಒಂದು ಫೀಸ್ನ ಲೆವಿ ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ. ಸೊ ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ, ಅದರಿಂದ ಕೆಲವೊಂದು ಲಾಗಳನ್ನ ಮಾಡಿ ಅಥವಾ ಬೇರೆ ರೀತಿಯಲ್ಲಿ ಅವರಿಗೆ
ನೀಡ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇನ್ಕಮ್ ಸೆಕ್ಯೂರಿಟಿನ ಎನ್ಶೋರ್ ಮಾಡುವಂಥದ್ದು, ವರ್ಕಿಂಗ್ ಕಂಡೀಷನ್ ಇಂಪ್ರೂವ್ ಮಾಡುವಂಥದ್ದು, ಮತ್ತೆ ಡಿಸ್ಪ್ಯೂಟ್ ರೆಸಲ್ಯೂಷನ್ ಏನೋ ಬಂತು ಅಂತಂದ್ರೆ ಅದನ್ನ ಸಾಲ್ವ್ ಮಾಡುವಂಥದ್ದು. ಇದನ್ನೆಲ್ಲ ಯಾರು ಮಾಡ್ತಾರೆ, ಯಾವ ಒಂದು ಇನ್ಸ್ಟಿಟ್ಯೂಷನ್ ಬೇಕಲ್ಲ. ಸೊ ಅದಕ್ಕೆ ಅಂತ ಇವ್ರು ಏನು ಮಾಡ್ತಾರೆ ಅಂದರೆ ಒಂದು ಬೋರ್ಡ್, ಗಿಗ್ ವರ್ಕರ್ಸ್ ಬೋರ್ಡ್ ಅಂತ ಇಟ್ಕೊಂತಾರೆ, ಅದನ್ನ ಆರ್ಗನೈಸ್ ಗವರ್ನೆನ್ಸ್ ನೋಡ್ಕೊಳ್ಳೋಕೆ ಅಂತೇಳಿ. ಈ ಬಂದು ದುಡ್ಡನ್ನಲ್ಲ, ಇಲ್ಲಿ ಬಂದ ದುಡ್ಡನ್ನಲ್ಲ ವೆಲ್ಫೇರ್ ಫಂಡ್ ಅಂತ ಹೇಳಿ ಒಂದು ಫಂಡ್ನ ಕ್ರಿಯೇಟ್ ಮಾಡಿಬಿಟ್ಟು ಅದರಲ್ಲಿ ಕಲೆಕ್ಟ್ ಮಾಡಿಟ್ಕೊಂಡು ಇವ್ರನ್ನ ನೋಡ್ಕೊತಾರೆ. ಮತ್ತೆ ಈಗ ಹೊಸ ರೂಲ್ಸ್ಗಳು ಬಂದಿರೋದು ಏನಂತಂದ್ರೆ, ಈ ಗಿಗ್ ವರ್ಕರ್ಸ್ಗಳು ಯಾರು ಈ ಗಿಗ್ ವರ್ಕರ್ಸ್ಗಳು ವರ್ಕ್ ಮಾಡ್ತಾರಲ್ಲ ಅಗ್ರಿಗೇಟರ್ಗಳ ಜೊತೆ ಅವರಾಗಲಿ ಅಥವಾ ಅಗ್ರಿಗೇಟರ್ಗಳಾಗಲಿ ಈ ಲಾ ಜೊತೆ ರಿಜಿಸ್ಟರ್ ಮಾಡ್ಕೊಳ್ಳೋದು ಕಂಪಲ್ಷನ್ ಆಗಿದೆ. ಈಗ ಅವ್ರು ಮಾಡ್ಕೊಳ್ಳೇಬೇಕಾಗತ್ತೆ. ಮತ್ತೆ ಇದು ಕಾಂಟ್ರಾಕ್ಟ್ ಬೇಸ್ಡ್ ವರ್ಕ್ ಆದ್ರಿಂದ ಇಮಿಡಿಯೇಟ್ ಆಗಿ ಫೈರ್ ಮಾಡಂಗೆ ಇಲ್ಲ. ಅವ್ರು ಫೈರ್ ಮಾಡಬೇಕು ಅಥವಾ ತೆಗಿಬೇಕು ಅಂತಂದ್ರೆ ಅವ್ರನ್ನ ಟರ್ಮಿನೇಟ್ ಮಾಡೋದಕ್ಕಿಂತ ಮುಂಚೆ 14 ದಿನ ಪ್ರಿಯರ್ ನೋಟಿಸ್ ಕೊಡಬೇಕಾಗುತ್ತೆ ಅವರಿಗೆ. ಸರಿ, ಈ ಬೋರ್ಡ್ ಮಾಡೋ ಕೆಲಸ ಏನು ಗವರ್ನೆನ್ಸ್ ಅಂತಂದ್ರೆ ಅವರಿಗೆ ಹೆಲ್ತ್ ಕಾರ್ಡ್ಗಳನ್ನ ಇಶ್ಯೂ ಮಾಡುವಂಥದ್ದು, ಮತ್ತೆ ಆಕ್ಯುಪೇಷನಲ್ ಸೇಫ್ಟಿ ಮೆಸರ್ಸ್ಗಳಿಗೆ ಪ್ರಮೋಟ್ ಮಾಡುವಂಥದ್ದು, ಆಮೇಲೆ ಸೋಷಿಯಲ್ ಸೆಕ್ಯೂರಿಟಿ ಎಂಟರ್ಟೈನ್ಮೆಂಟ್ಸ್ ಈಗೇನೋ EF PF ಅಂತಿದ್ರೆ ಸಾಧ್ಯ ಆದರೆ ಆ್ಯಡ್ ಮಾಡ್ತಾ ಹೋಗೋದು. ಇನ್ನೂ ಸ್ಪೆಸಿಫಿಕ್ ಆಗಿ ಏನಂತ ಹೇಳಲ್ಲ, ಏನೇನು ಆ್ಯಡ್ ಮಾಡಿದ್ದಾರೆ ಅಂತೇಳಿ. ಮತ್ತು ಲೇಬರ್ ಡಿಪಾರ್ಟ್ಮೆಂಟ್ ಏನಿದೆಯಲ್ಲ, ಲೇಬರ್ ಡಿಪಾರ್ಟ್ಮೆಂಟು ಅವ್ರದ್ದು ಒಂದು ಪೇ ಔಟ್ ಇಷ್ಟ ಬಂದಂಗೆಲ್ಲ ಪೇಮೆಂಟ್ ಕೊಡೋಂಗಿಲ್ಲ, ಅದನ್ನು ಕೂಡ ಮಾನಿಟರ್ ಮಾಡುತ್ತೆ, ಆ ಪೇ ಔಟ್ ಡೇಟಾನು ಮಾನಿಟರ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾರ್ಯಾರಿಗೆಲ್ಲ ಅಪ್ಲೈ ಆಗುತ್ತೆ, ಈಗ ರೈಡ್ ಶೇರಿಂಗ್ ಬರುತ್ತಲ್ಲ, ಈಗ ಫಾರ್ ಎಕ್ಸಾಂಪಲ್ ಓಲಾ ಊಬರ್ ಅವ್ರಗಳದಾಗ್ಬೋದು, ಮತ್ತೆ ಫುಡ್ ಗ್ರಾಸರಿ ಡೆಲಿವರಿ ಮಾಡುವಂಥವ್ರು ಸ್ವಿಗ್ಗಿ ಝೊಮ್ಯಾಟೊ ಅವ್ರುಗಳು, ಲಾಜಿಸ್ಟಿಕ್ ಆಗ್ಬೋದು ಅಥವಾ ಈ ಮಾರ್ಕೆಟ್ ಪ್ಲೇಸಸ್ಗಳಾಗ್ಬೋದು, ಈ ಅಮೆಝಾನು ಅಥವಾ ಫ್ಲಿಪ್ಕಾರ್ಟ್ ಡೆಲಿವರಿ ಬಾಯ್ಸ್ ಬರ್ತಾರಲ್ಲ ಅವ್ರಿಗಾಗ್ಬೋದು. ಸೊ ಈ ರೀತಿಯಾಗಿ ಎಲ್ರಿಗೂ ಅಷ್ಟೇ, ಟ್ರಾವೆಲ್ಸ್ ಆ್ಯಂಡ್ ಹಾಸ್ಪಿಟಾಲಿಟಿ ಮ್ಯಾಟರ್ ಆಗ್ಬೋದು, ಈ ರೀತಿ ಎಲ್ಲರೂ ಇದರಲ್ಲಿ ಒಳಗೊಳ್ಳಿರ್ತಾರೆ. ಅದನ್ನು ಒಂದು ಲಿಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಎಕ್ಸಾಮ್ ದೃಷ್ಟಿನಲ್ಲಿ ಈ ಬಿಲ್ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಈ ಬಿಲ್ ಪೂರ್ತಿ ಹೆಸರು ಇಟ್ಕೊಂಡು ನೋಡ್ಕೊಳ್ಳಿ, ಕರ್ನಾಟಕ ಪ್ಲಾಟ್ಫಾರ್ಮ್ ಬೇಸ್ಡ್ ಗಿಗ್ ವರ್ಕರ್ ಸೋಷಿಯಲ್ ಸೆಕ್ಯೂರಿಟಿ ಆ್ಯಂಡ್ ವೆಲ್ಫೇರ್ ಬಿಲ್ ಅಂತೇಳಿ ಇದು ಪಾಸ್ ಆಗ್ತಾ ಇದೆ. ಇನ್ನೊಂದು ಇಂಪಾರ್ಟೆಂಟ್ ನ್ಯೂಸ್ ಅಂತಂದ್ರೆ, ಕರ್ನಾಟಕದಲ್ಲಿ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಏನಿದೆಯಲ್ಲ ಅವರು ಅದಕ್ಕೆ ಮನಮೋಹನ್ ಸಿಂಗ್ ಅವರ ಹೆಸರನ್ನು ಇಡಬೇಕು ಅಂತೇಳಿ ಬಜೆಟ್ ಅಲ್ಲಿ ಹೇಳಿದ್ರು. ಸೊ ಈಗ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಅಪ್ರೂವ್ ಮಾಡ್ತಾ ಇದ್ದಾರೆ, ಅಥವಾ ಅದಕ್ಕೆ ಅಂತಾನೆ ಒಂದು ಬಿಲ್ ಪಾಸ್ ಮಾಡ್ತಾ ಇದ್ದಾರೆ. ಸೊ ಆ ಬಿಲ್ ನೇಮ್ ಬಂದು ಕರ್ನಾಟಕ ಸ್ಟೇಟ್ ಯೂನಿವರ್ಸಿಟಿ ಆಕ್ಟ್ 2000 ಅಂತ ಇದ್ದಿದ್ದು. ಸೊ ಈಗ ಅದಕ್ಕೆ ಅಮೆಂಡ್ಮೆಂಟ್ ತಂದ್ಬಿಟ್ಟು ಹೆಸರನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಇನ್ನು ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ 2004ರಿಂದ 2014 14ನೇ ಪ್ರೈಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡುವಂಥವ್ರು. ಇವರು ತಂದಂತಹ ನ್ಯೂ ಎಕನಾಮಿಕ್ ಪಾಲಿಸಿ ಅಥವಾ LPG ಅಂತ ಏನು ಹೇಳ್ತೀವಿ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತೆ ಗ್ಲೋಬಲೈಸೇಷನ್. ಸೊ ಒಂದು ರೀತಿಯಲ್ಲಿ ದೇಶದ ದಿಕ್ಕನ್ನೇ ಬದಲಾಯಿಸಿದಂಥದ್ದು ಆ ಕ್ರೈಸಿಸ್ ಆಗಿತ್ತು 1991 ಅಲ್ಲಿ ಆದಂಥ ಕ್ರೈಸಿಸ್, BOP ಕ್ರೈಸಿಸ್ ಅಂತ ಕರಿತೀವಿ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್. ಆ ಟೈಮಲ್ಲಿ ಇವ್ರು ತಗೊಂಡಂಥ ಡಿಸಿಷನ್ಗಳು ಇವತ್ತಿಗೂ ನಮಗೆ ಮಾಡರ್ನ್ ಎಕನಾಮಿಕ್ ರಿಫಾರ್ಮ್ಸ್ಗೆ ತುಂಬ ಹೆಲ್ಪ್ ಆಯಿತು. ಸೊ ಹಾಗಾಗಿ ಇವ್ರನ್ನ ಆರ್ಕಿಟೆಕ್ಟ್ ಆಫ್ ಮಾಡರ್ನ್ ಎಕನಾಮಿಕ್ ರಿಫಾರ್ಮ್ಸ್ ಅಂತ ಕರೆಯೋದು ಉಂಟು. ಇನ್ನೊಂದಷ್ಟು ಇವರ ಸಾಧನೆಗಳು ಅಂತಂದರೆ ನರೇಗಾ, RTI ಮತ್ತು ಫುಡ್ ಸೆಕ್ಯೂರಿಟಿ ಬಿಲ್ಗಳನ್ನ ತಂದಿದ್ದನ್ನು ನಾವು ಇಲ್ಲಿ ನೆನ್ಪು ಮಾಡ್ಕೋಬೇಕಾಗುತ್ತೆ. ಅತಿ ಮುಖ್ಯವಾಗಿರುವಂಥದ್ದು ನ್ಯೂಕ್ಲಿಯರ್ ಡೀಲ್, US ನ್ಯೂಕ್ಲಿಯರ್ ಡೀಲ್ 2008ರಲ್ಲಿ ಸೈನ್ ಮಾಡಿಸಿದಂಥ ಕ್ರೆಡಿಟ್ ಮನಮೋಹನ್ ಸಿಂಗ್ ಅವರಿಗೆ ಸೇರುತ್ತೆ. ಇವರು ಎಂಥ ಎಕನಾಮಿಸ್ಟ್ ಅಂತಂದರೆ ಎಕನಾಮಿಕ್ ಅಡ್ವೈಸರ್ ಆಗಲಿ, ಚೀಫ್ ಎಕನಾಮಿಕ್ ಅಡ್ವೈಸರ್ ಆಗಿ, RBI ಗವರ್ನರ್ ಆಗಿ, ಡೆಪ್ಯೂಟಿ ಚೇರ್ಮನ್ ಆಫ್ ದ ಪ್ಲಾನಿಂಗ್ ಕಮಿಷನ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಪ್ಲಾನಿಂಗ್ ಕಮಿಷನ್ ಚೇರ್ಮನ್ ಅಂತ ಬಂದರೆ ಅಗೇನ್ PM ಅವರೇ ಆಗ್ತಾರೆ. ಇವರು PM ಕೂಡ ಆಗಿದ್ರು, ಅದಕ್ಕಿಂತ ಮುಂಚೆ ಡೆಪ್ಯೂಟಿ ಚೇರ್ಮನ್ ಕೂಡ ಆಗಿದ್ರು. ಇವರು LPG ರಿಫಾರ್ಮ್ ಮಾಡೋ ಟೈಮಲ್ಲಿ ಫಿನಾನ್ಸ್ ಮಿನಿಸ್ಟರ್ ಆಗಿದ್ದಂಥವ್ರು. ಇನ್ನೊಂದು ಇಂಪಾರ್ಟೆಂಟ್ ಸುದ್ದಿ ಏನಂತಂದರೆ, ಕರ್ನಾಟಕದ ಶಕ್ತಿ ಸ್ಕೀಮ್ ಅಂತಂದರೆ ಫ್ರೀ ಟ್ರಾವೆಲ್ಸ್ ಫಾರ್ ವುಮೆನ್ ಅಂತ ಏನೋ ಒಂದು ಸ್ಕೀಮ್ ತಂದಿದ್ವಲ್ಲ ಕರ್ನಾಟಕ ಗೌರ್ಮೆಂಟ್ ಅಂತಲ್ಲ. ಸೊ ಅದೀಗ ಏನಾಗಿದೆ ಅಂತಂದರೆ ಗೋಲ್ಡನ್ ಬುಕ್ ಆಫ್ ದ ವರ್ಲ್ಡ್ ರೆಕಾರ್ಡ್ ಆಗಿದೆ. ಬಿಕಾಸ್ ಈ ಒಂದು ಸ್ಕೀಮ್ನ ಅಂಡರಲ್ಲಿ ಯಾವಾಗ ಲಾಂಚ್ ಮಾಡಿದ್ದು, ಜೂನ್ 11, 2023 ಲಾಂಚ್ ಮಾಡಿರುವಂಥದ್ದು. ಈಗ ಆಲ್ಮೋಸ್ಟ್ 2 years ಕಂಪ್ಲೀಟ್ ಆಗಿದೆ. 2 years ಕಂಪ್ಲೀಟ್ ಆಗಿ ಜಾಸ್ತಿನೇ ಆಗಿದೆ. ಸೊ ಇವಾಗ ಏನಾಗಿದೆ ಅಂತಂದರೆ ಇದರಲ್ಲಿ 500 ಕೋಟಿಯಷ್ಟು ಫ್ರೀ ರೈಡ್ ಆಗಿದೆ. ಸೊ ಹಾಗಾಗಿ ಇದು ರೆಕಾರ್ಡ್ ಆಗಿದೆ, ಹೈಯೆಸ್ಟ್ ಫ್ರೀ ರೈಡ್ಸ್ ಅಂತ ಅಥವಾ ಒಂದು ಸರ್ವಿಸ್ ಅಂತ ಹೇಳ್ಬಿಟ್ಟು ರೆಕಾರ್ಡ್ ಆಗಿದೆ. ಅದಕ್ಕೆ ಸುದ್ದಿನಲ್ಲಿರುವಂಥದ್ದು. ಇನ್ನು ಸ್ವಲ್ಪ ನಾವು ಶಕ್ತಿ ಸ್ಕೀಮ್ ಬಗ್ಗೆ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಕರ್ನಾಟಕದಲ್ಲಿ ಆಲ್ರೆಡಿ ಹೇಳಿದಂಗೆ ಜೂನ್ 11, 2023 ಲಾಂಚ್ ಮಾಡಿರುವಂಥದ್ದು. ವುಮೆನ್ನು, ಗರ್ಲ್ ಸ್ಟೂಡೆಂಟ್ಸು ಅಥವಾ ಟ್ರಾನ್ಸ್ಜೆಂಡರ್ ಇವ್ರುಗಳಿಗೆ ವಿತೌಟ್ ಕಿಲೋಮೀಟರ್ ಕ್ಯಾಪ್, ಎಲ್ಲಿ ಎಷ್ಟು ಕಿಲೋಮೀಟರ್ ಬೇಕಿದ್ರು ಟ್ರಾವೆಲ್ ಮಾಡ್ಬೋದು. ಇಂಟರ್ ಡಿಸ್ಟ್ರಿಕ್ಟ್ ಆದರೂ ಟ್ರಾವೆಲ್ ಮಾಡ್ಬೋದು, ಅಂದರೆ ವಿತಿನ್ ಕರ್ನಾಟಕ ಅಷ್ಟೇ. ಸೊ ಎಷ್ಟು ದೂರ ಬೇಕಿದ್ರು ಟ್ರಾವೆಲ್ ಮಾಡ್ಬೋದು. ಸೊ ಅದಕ್ಕೆ ಅಂತ ಫ್ರೀ ಟಿಕೆಟ್ ಇಶ್ಯೂ ಮಾಡ್ತಾ ಇದ್ದಾರೆ. BMTC, KSRTC ಯಾವುದಾದ್ರೂ ಓಕೆ. ಆಮೇಲೆ ಇದಕ್ಕೆ ಅಂತಾನೆ ಸ್ಮಾರ್ಟ್ ಕಾರ್ಡ್ಸ್ಗಳನ್ನ ಮಾಡಿಸ್ಕೋಬೇಕು ಸೇವಾ ಸಿಂಧು ಪೋರ್ಟಲ್ ಅಂತ ಹೇಳಿದ್ರು. ಈಗ ಅಲ್ಲಿ ಇಶ್ಯೂ ಮಾಡೋದಕ್ಕಿಂತ ಮುಂಚೆ ನೀವು ಡ್ರೈವಿಂಗ್ ಲೈಸೆನ್ಸ್ ಆಗ್ಬೋದು, ಆಧಾರ್ ಕಾರ್ಡ್ ಆಗ್ಬೋದು, ವೋಟರ್ ID ಆಗ್ಬೋದು, ಯಾವ್ದಾದ್ರು ಒಂದು ID ಇಟ್ಕೊಂಡು ನಾವು ಕರ್ನಾಟಕ ರೆಸಿಡೆನ್ಸ್ ಅಂತ ತೋರಿಸ್ಕೊಂಡು ಅಷ್ಟಿದ್ರೂ ಸಾಕು ಓಡಬಹುದಾಗಿತ್ತು. ಸೊ ಈ ಸ್ಕೀಮ್ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ನೋಡ್ಕೊಳ್ಳಿ. ಬಟ್ ರೀಸೆಂಟ್ ಅಪ್ಡೇಟ್ ಅನ್ನಂದ್ರೆ ಇದು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ಗೆ ಜಾಯ್ನ್ ಆಗಿರುವಂಥದ್ದು. ಕರ್ನಾಟಕದ ಮಾನ್ಸೂನ್ ಸೆಷನ್ ಏನು ನಡೀತಿದೆ ಕರ್ನಾಟಕದಲ್ಲಿ, ಈ ಒಂದು ಸೆಷನಲ್ಲಿ ಕರ್ನಾಟಕ GST ಅಮೆಂಡ್ಮೆಂಟ್ ಬಿಲ್ಗೆ, ಕರ್ನಾಟಕ GST ಬಿಲ್ಗೆ ಅಮೆಂಡ್ಮೆಂಟ್ ತಂದ್ಬಿಟ್ಟು ಈ ಒಂದು ಲೀಕೇಜ್ ಏನಾಗುತ್ತಲ್ಲ, ಟ್ಯಾಕ್ಸ್ ಅವೇಷನ್ ಲೀಕೇಜ್ಗಳು, ಅದನ್ನು ತಪ್ಪಿಸ್ಬೇಕು ಅಂತೇಳಿ ಟೆಕ್ನಾಲಜಿ ಬೇಸ್ಡ್ ಮೆಕ್ಯಾನಿಸಮ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದ್ರ ಹೆಸರು ಒಂದು ಟ್ರ್ಯಾಕ್ ಆ್ಯಂಡ್ ಟ್ರೇಸ್ ಮೆಕ್ಯಾನಿಸಮ್ ಅಂತ ಹೇಳಿ. ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಶಿರ್ಸಿ, ಹೊನ್ನಾವರ, ದಾವಣಗೆರೆ ಈ ಕಡೆ ಎಲ್ಲ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಅಡಿಕೆನ ಇಲ್ಲಿಗಲ್ ಆಗಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಸ್ಟೇಟ್ಗಳಿಗೆ. ಮತ್ತೆ ಅಲ್ಲಿ ಟ್ಯಾಕ್ಸ್ ಅವೇಷನ್ ತಪ್ಪಿಸ್ತಾ ಇದ್ದಾರೆ. ಮತ್ತೆ ಕೆಲವೊಂದು ಫೈನಲ್ ಪ್ರಾಡಕ್ಟ್ ಪ್ರೊಡ್ಯೂಸರ್ಸ್ ಏನಿದಾರಲ್ಲ ಅವ್ರಿಗೆ ಏನಂತಂದ್ರೆ ಒಂದು ಇದು ಬರುತ್ತೆ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತೇಳಿ. ಫಾರ್ ಎಕ್ಸಾಂಪಲ್
ಯಾರಾದರೂ ಒಬ್ಬ ಮ್ಯಾನುಫ್ಯಾಕ್ಚರ್ ಇರ್ತಾನೆ ಅಂತ ಅನ್ನೋದಾದ್ರೆ ಅವನು ಪರ್ಚೇಸಿಂಗ್ ಮಾಡಿರ್ತಾನಲ್ಲ ಇನ್ಪುಟ್ಸ್ ಫಾರ್ ಎಕ್ಸಾಂಪಲ್ ಏನೋ ಒಂದು ಪ್ರಾಡಕ್ಟ್ ಮಾಡಬೇಕು. ಈಗ ಅಡಿಕೆ ತಗೊಂಡು ಅದನ್ನು ಸುಪಾರಿಯಾಗಿ ಕನ್ವರ್ಟ್ ಮಾಡಬೇಕು ಅಥವಾ ಗುಟ್ಕಾ ಆಗಿ ಕನ್ವರ್ಟ್ ಮಾಡಬೇಕು ಅನ್ನೋದಾದ್ರೆ ಇವನೇನು ಮಾಡ್ತಾನೆ ಅಂದರೆ ಅಡಿಕೆಗೆ ಆಲ್ರೆಡಿ ಒಂದಷ್ಟು GST ಕಟ್ಟಿರ್ತಾನೆ. ಸೊ ಇವನೇನು ಮಾಡ್ತಾನೆ ಅಂತಂದರೆ ಸುಪಾರಿ ಸೇಲ್ ಮಾಡೋ ಟೈಮ್ಗೆ ಅವ್ನು ಪೂರ್ತಿನ ಕಟ್ಟೋದೇ ಇಲ್ಲ ಪ್ರಾಡಕ್ಟ್ ರೆಡಿ ಆದಮೇಲೆ. ಯಾಕಂದ್ರೆ ನೀವು ಹೇಳಿರ್ತಾನೆ ಆಲ್ರೆಡಿ ನಾನು ಒಂದು ಅರ್ಧ ಅಡಿಕೆಗೆ ಅಂತಲೇ GST ಕಟ್ಬಿಟ್ಟಿದ್ದೀನಿ, ಸೊ ಉಳಿದಿರೋಂಥದ್ದು ಏನಿದೆ ಅದಕ್ಕೆ ಮಾತ್ರ ನಾನು ಈಗ ನಿಮಗೆ GST ಕಟ್ತೀನಿ ಅಂತೇಳಿ. ಸೊ ಅಡಿಕೆನೇ ಇಲ್ಲಿಗಲ್ ಆಗಿ ಬಂದಾಗ ಅವ್ನು GSTನೇ ಕಟ್ಟಿರೋದಿಲ್ಲ. ಸೊ ಈ ಥರದ್ದೆಲ್ಲ ಆಗ್ತಿರುತ್ತೆ. ಸೊ ಇಲ್ಲಾಗುವಂಥ ಮಿಸ್ಯೂಸ್ಗಳನ್ನೆಲ್ಲ ತಪ್ಪಿಸ್ಬೇಕು ಅಂತೇಳಿ ತಂದಿರೋಂಥದ್ದೇ ಟ್ರ್ಯಾಕ್ ಆ್ಯಂಡ್ ಟ್ರೇಸ್ ಸಿಸ್ಟಮ್ ಅಂತೇಳ್ಬಿಟ್ಟು. ಇದೇನು ಮಾಡುತ್ತೆ ಅಂತಂದರೆ ಎಂಟೈರ್ ವ್ಯಾಲ್ಯೂ ಚೈನು, ಪ್ರೈಮರಿ ಪ್ರಾಡಕ್ಟ್ಸಿಂದ ಹಿಡಿದು ಫೈನಲ್ ಪ್ರಾಡಕ್ಟ್ವರೆಗೂ ಎಲ್ಲನೂ ಅಸೆಸ್ ಮಾಡುತ್ತೆ. ಸೊ ಆ ಲೀಕೇಜ್ನ ತಪ್ಪಿಸೋದಕ್ಕೆ ನೋಡುತ್ತೆ. ಆಕ್ಚುಯಲ್ ಸೇಲ್ಸ್ ಆಗಿದೆಯಾ ಇಲ್ವಾ ಅಂತೇಳಿ ಇದು ಡಿಟೆಕ್ಟ್ ಮಾಡಿಬಿಡುತ್ತೆ. ಸೊ ಹಾಗಾಗಿ ತಂದಿರೋಂಥದ್ದು. ಇವ್ರೇನು ಹೇಳ್ತಾ ಇದಾರಲ್ಲ, ನಾವು ಇನ್ಪುಟ್ಸ್ಗೆ ಆಲ್ರೆಡಿ ಪೇ ಮಾಡಿಬಿಟ್ಟಿದ್ದೀವಿ, ಅಡಿಕೆಗೆ ಆಲ್ರೆಡಿ ಕೊಟ್ಟಿದ್ದೀವಿ ಅಂತ, ಅದನ್ನು ಅಡಿಕೆ ಮಾರಿದಂಥ ವ್ಯಕ್ತಿ ಕನ್ಫರ್ಮ್ ಮಾಡಬೇಕು. ITC ವಿಲ್ ಬಿ ಅಲೌಡ್ ಓನ್ಲಿ ಇಫ್ ದ ಸೆಲ್ಲರ್ ಕನ್ಫರ್ಮ್ಸ್ ದಟ್ ಪರ್ಚೇಸ್ ಆಸ್ ಟೇಕನ್ ಪ್ಲೇಸ್. ಇವನೇನಾದರೂ ಕನ್ಫರ್ಮ್ ಮಾಡಿದ್ರೆ ನನಗೆ GST ಇವರು ಅರ್ಧ ಪೇ ಮಾಡಿದ್ದಾರೆ ಅಂತ, ಸೊ ಅವಾಗಷ್ಟೇ ಈ ಒಂದು ಪ್ರಾಡಕ್ಟ್ ಇರುತ್ತಲ್ಲ ಅದ್ರ ಮೇಲೆ GSTನಲ್ಲಿ ಅದಕ್ಕೆ ಅಂತ ನೀವು ಈ ಒಂದು ITCನ ಅಪ್ಲೈ ಮಾಡ್ಬೋದು. ಈ ರೀತಿ ಎಲ್ಲ ಟ್ರ್ಯಾಕ್ ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಇಂಪಾರ್ಟೆಂಟ್, ಏನು ಉದ್ದೇಶನ ತಂದಿರೋದು ಅಂತ ನೆನ್ಪಿಟ್ಕೋಬೇಕಾಗುತ್ತೆ. GST ಲೀಕ್ಸ್ನ ತಪ್ಪಿಸ್ಬೇಕು ಅಂತ ತಂದಿರೋಂಥದ್ದು. ಮೇಜರ್ಲಿ ಇಟ್ ವರ್ಕ್ಸ್ ಆನ್ ಇರೆಗ್ಯುಲಾರಿಟೀಸ್ ಅಥವಾ ಏನೊಂದು ಟ್ಯಾಕ್ಸ್ ಅವೇಷನ್ ಮೆಥಡ್ ಇದೆಯಲ್ಲ, ಮಿಸ್ಯೂಸ್ ಮಾಡ್ಕೊಳ್ಳೋಂಥದ್ದು, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಮಿಸ್ಯೂಸ್ ಮಾಡ್ಕೊಂಡು ಮಾಡೋವಂಥದ್ದು. ಸೊ ಅದನ್ನು ತಪ್ಪಿಸ್ಬೇಕು ಅಂತ ತಂದಿರೋಂಥದ್ದು ನೆನ್ಪಿಟ್ಕೊಳ್ಳಿ. ಈ ಒಂದು ಸೆಷನ್ ಜೊತೆ ಈ ವಾರದ ಕೆಲವೊಂದು ಕರೆಂಟ್ ಅಫೇರ್ಸ್ಗಳನ್ನ ಮುಗಿಸೋಣ. ಮುಂದಿನ ಒಂದು ಸೆಷನಲ್ಲಿ ಇನ್ನೊಂದಷ್ಟು ಟಾಪಿಕ್ಸ್ ಬಂದು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.